ಓಂ ಗಣೇಶ. ಇವತ್ತೇನು ಟಾಪಿಕ್ ಅಂದರೆ 2025 ಮಿಥುನ್ ರಾಶಿಯವರೆಗೆ ಅವ್ರ ಲೈಫಲ್ಲಿ ಪಾಸಿಟಿವ್ ಆಗಿ ಏನು ನಡೆಯುತ್ತೆ, ನೆಗೆಟಿವ್ ಆಗಿ ಏನು ನಡೆಯುತ್ತೆ ಅಂತ ಹೇಳ್ತೀನಿ. ಅಂದರೆ ಪ್ರತಿ ಅವ್ರ ಲೈಫಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಒಳ್ಳೇದು ಇದೆ, ಕೆಟ್ಟದಿದೆ. ಸೊ ಆ ಥರ ಗುಡ್ ಥಿಂಗ್ಸು, ಬ್ಯಾಡ್ ಥಿಂಗ್ಸು ಏನೆಲ್ಲ ನಡೆಯುತ್ತೆ, ಅದ್ರಿಗೆ ಲಾಸ್ಟಲ್ಲಿ ಏನು ಮಾಡಿದ್ರೆ ರೆಮಿಡೀಸ್ ಚೆನ್ನಾಗಿರುತ್ತೆ ಅಂತ ಫುಲ್ ಡೀಟೇಲ್ ಲಾಸ್ಟ್ವರೆಗೆ ಹೇಳ್ತೀನಿ. ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೆ, ಮಿಸ್ ಮಾಡ್ದಿರಾ ಓಂ ಗಣೇಶ 311 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸರಿ, ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನೆಗೆಟಿವ್ ಬಗ್ಗೆ ಹೇಳ್ಬಿಡ್ತೀನಿ. ಯಾಕಂದರೆ ಪಾಸಿಟಿವ್ ಬಗ್ಗೆ ಸ್ಟಾರ್ಟಿಂಗ್ ಹೇಳ್ಬಿಟ್ಟೆ, ಲಾಸ್ಟಲ್ಲಿ ನೆಗೆಟಿವ್ ಹೇಳ್ತಾ ಹೇಳ್ತಾ ನೀವು ಸ್ವಲ್ಪ ಮೂಡ್ ಅಪ್ಸೆಟ್ ಆಗ್ಬಿಡ್ತೀರಿ. ಸೊ ಫಸ್ಟ್ ಬಂದ್ಬಿಟ್ಟು ನೆಗೆಟಿವ್, ನಿಮ್ಮ ವೀಕ್ನೆಸ್ ಪಾಯಿಂಟ್ಸ್ ಎಲ್ಲ ಹೇಳ್ಬಿಡ್ತೀನಿ. ಈ ವಿಚಾರದಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಓಕೆನಾ? ಫಸ್ಟ್ ಆಫ್ ಆಲ್ ಈ 2025 ತುಂಬಾ ಗ್ರಹಗಳು ಚೇಂಜ್ ಆಗ್ತಿದೆ. ಗುರು, ಶನಿ, ರಾಹು, ಕೇತು ಇವರೇ 4 ಜನ ಮೇಜರ್ ನಮ್ಮ ಲೈಫ್ ನ ರೂಲ್ ಮಾಡೋದು ಗೋಚಾರ ಪ್ರಕಾರ. ನಾನು ಇವಾಗ ಹೇಳೋ ಪ್ರತಿಯೊಂದು ಮಾತು 50% ಮಾತ್ರ ಫಲ ವರ್ಕ್ ಆಗುತ್ತೆ. ಯಾಕಂದ್ರೆ ಗೋಚಾರ ಫಲ 50% ಮಾತ್ರ ನಿಮಗೆ ರಿಸಲ್ಟ್ ಕೊಡೋದು. ಬ್ಯಾಲೆನ್ಸ್ 50% ಬಂದ್ಬಿಟ್ಟು ದಶಾಭುಕ್ತಿ ಚೆನ್ನಾಗಿರ್ಬೇಕು. ಸೊ ಈ ದಶಾಭುಕ್ತಿ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಮಿಸ್ ಮಾಡ್ದಿರೋ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಾಟ್ಸ್ಆಪ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜಾತಕ, ನಿಮ್ಮ ಭವಿಷ್ಯ, ಫುಲ್ ದಶಾಭುಕ್ತಿ ಬಗ್ಗೆ ತಿಳ್ಕೊರಿ. ಸರಿ, ಓಕೆ. ಫಸ್ಟ್ ಆಫ್ ಆಲ್ ಯಾವ ವಿಚಾರದಲ್ಲಿ ನಿಮಗೆ 2025 ನೆಗೆಟಿವ್ ಆಗುತ್ತೆ, ವೀಕ್ನೆಸ್ ಆಗುತ್ತೆ ಅಂದ್ರೆ ಫಸ್ಟ್ ತಂದೆ ವಿಚಾರದಲ್ಲಿ. ನಿಮಗೂ ನಿಮ್ಮ ತಂದೆಗೆ ಈ ವರ್ಷ ಪೂರ್ತಿ, ಈ ವರ್ಷ ಅಂತಲ್ಲ, ಈ 2025 2026 ಈ 1.5 ವರ್ಷನೂ ನಿಮಗೂ ನಿಮ್ಮ ತಂದೆಗೆ ತುಂಬಾ ಡಿಸ್ಟೆನ್ಸ್ ಆಗೋದು. ಮೇನ್ ಅಂದ್ರೆ ಮಾತಾಡುವಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಜನ ತಂದೆ ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಪ್ಲೇಸ್ ಚೇಂಜ್ ಮಾಡ್ಬಿಡ್ತಾರೆ. ಅಂದ್ರೆ ಎಕ್ಸಾಂಪಲ್, ನೀವು ಎಲ್ಲಾದ್ರೂ ಕರ್ನಾಟಕ ಇಲ್ಲ ಬೆಂಗಳೂರು, ಮೈಸೂರಲ್ಲಿ ಇದ್ದೀರಂದ್ರೆ ನೀವು ಬೇರೆ ಸ್ಟೇಟ್ ಚೇಂಜ್ ಆಗೋದು ತುಂಬಾ ಪಾಸಿಬಿಲಿಟಿ ಇದೆ. ನೀವು ಕರ್ನಾಟಕದಲ್ಲಿದ್ದೆ ತಮಿಳ್ನಾಡು ಹೋಗ್ಬೋದು, ಆಂಧ್ರ ಹೋಗ್ಬೋದು, ಮುಂಬೈ ಇಲ್ಲ ಬೇರೆ ಕಂಟ್ರಿ ಹೋಗ್ಬೋದು. ನಿಮಗೂ ನಿಮ್ಮ ತಂದೆಗೆ 100% ಡಿಸ್ಟೆನ್ಸ್ ಅನ್ನೋದು ತುಂಬಾ ಚೇಂಜ್ ಆಗುತ್ತೆ. ಸಪೋಸ್ ನಿಮಗೆ ನಿಮ್ ತಂದೆ ಅಂದ್ರೆ ಇಷ್ಟ ಆದ್ರೆ ಕೂಡ ಖಂಡಿತ ನೀವು ನಿಮ್ ತಂದೆನ್ ಬಿಟ್ಟು ದೂರ ಹೋಗ್ಬೇಕು. ಇದು ಪಾಸಿಟಿವ್ ಐತೆ, ನೆಗೆಟಿವ್ ಐತೆ, ಮತ್ತೆ ಹೇಳ್ಬಾರ್ದು, ಬಟ್ ಹೇಳ್ತೀನಿ. ಎಲ್ರಿಗೂ ಕನ್ವರ್ಟ್ ಆಗಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ ಕನ್ವರ್ಟ್ ಆಗುತ್ತೆ. ನಿಮ್ ತಂದೆಗೆ ಈ 2025 ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ಆರೋಗ್ಯ ಚೆನ್ನಾಗಿರೋದಿಲ್ಲ. ಮಿಸ್ ಮಾಡಿ ನೋಡ್ಕೊಳ್ಳಿ. ಯಾಕಂದ್ರೆ ಇಷ್ಟು ದಿವಸ ಈ ಮಿಥುನ್ ರಾಶಿಯವರಿಗೆ ತಾಯಿ ಸಂಬಂಧಪಟ್ಟ ವಿಚಾರದಲ್ಲಿ ಅವ್ರ ರಿಲೇಟಿವ್ಸ್ ಅಲ್ಲಿ ತೊಂದರೆ ಬರ್ತಾ ಇತ್ತು, ಪ್ರಾಬ್ಲಮ್ ಬರ್ತಾ ಇತ್ತು. ತಾಯಿಗೆ ಹೆಲ್ತ್ ಚೆನ್ನಾಗಿದ್ದಿಲ್ಲ ಇಷ್ಟು ದಿವಸ. ಬಟ್ ಮೇನ್ ಅಂತರ ನಿಮ್ಮ ತಂದೆಗೆ ಹೆಲ್ತ್ ಚೆನ್ನಾಗಿರೋದಿಲ್ಲ. ನೀವು ಸ್ವಲ್ಪ ನಿಮ್ಮ ತಂದೆಯವರ ಹೆಲ್ತ್ ನ ಸ್ವಲ್ಪ ಕೇರ್ ಮಾಡಿ. ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂದ್ರೆ, ಎಲ್ರಿಗೂ ಅಲ್ಲ, ಜಸ್ಟ್ ಸ್ವಲ್ಪ ಜನಕ್ಕೆ ಮಾತ್ರ ವರ್ಕೌಟ್ ಆಗುತ್ತೆ. ಬಟ್ ನಿಮ್ ಜಾತಕದಲ್ಲಿ 9ನೇ ಅಧಿಪತಿ ಸ್ವಲ್ಪ ವೀಕ್ ಆಗಿದ್ದೆ, ಖಂಡಿತ ಇದು ನಿಮಗೆ 100% ವರ್ಕ್ ಆಗುತ್ತೆ. ಏನಂದ್ರೆ ನಿಮ್ಮ ತಂದೆಯವರಿಗೆ ಹೆಂಗ್ ಹೇಳೋದು, ಸ್ವಲ್ಪ ಜನ ನಿಮ್ಮ ತಂದೆ ನಿಮ್ಮನ್ನ ಬಿಟ್ಬಿಟ್ಟು ಬೇರೆ ಎಲ್ಲಾದ್ರೂ ಹೊರಡ್ಬೋದು. ಒಂದು, ನಿಮ್ಮನ್ನ ಬಿಟ್ಟು ಬೇರೆ ಸ್ಟೇಟ್ಗೆ ಹೋಗ್ಬೋದು, ಅವ್ರಿಗೆ ಟ್ರಾನ್ಸ್ಫರ್ ಆಗ್ಬೋದು, ಇಲ್ಲ ಅಂದ್ರೆ ನಿಮ್ಮ ತಂದೆಯವರು ತೀರೋಗ್ಬೋದು. ಅರ್ಥ ಆಯ್ತಾ? ನಿಮ್ಮ ತಂದೆಯವರು ತೀರೋಗ್ಬೋದು, ಸಡನ್ ಆಗಿ ಡೆತ್ ಆಗೋ ಚಾನ್ಸಸ್ ತುಂಬಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಭಯ ಪಡ್ಬೇಡಿ. ಆ ಗ್ರಹ ಏನಾದ್ರೂ ವೀಕ್ ಆಗಿದ್ದ ಮಾತ್ರ ಈ ತರ ಆಗುತ್ತೆ, ಇಲ್ಲ ಅಂದ್ರೆ ನಿಮ್ಮ ಜಾತಕದಲ್ಲಿ 9 ಮನೆ ಚೆನ್ನಾಗಿದ್ದೆ ಆ ತರ ಏನು ತೊಂದರೆ ಆಗೋದಿಲ್ಲ. ನೆಕ್ಸ್ಟ್, ನಿಮಗೇನಾದ್ರೂ ಸ್ವಂತ ಅಣ್ಣ, ಅಕ್ಕ, ತಂಗಿ, ಬ್ರದರ್, ಸಿಸ್ಟರ್ಸ್ ನಿಮ್ ಕೂಡ ಹುಟ್ಟಿರೋರು ಯಾರಾದ್ರೂ ಇದ್ದೆ, ಕನ್ಫರ್ಮ್ ನಿಮಗೆ ಅವ್ರಿಗೆ ಫೈಟಿಂಗ್ ಆಗುತ್ತೆ. 100% ಬರ್ದಿಟ್ಕೊಳ್ಳಿ. ನಿಮಗೆ ನಿಮ್ಮ ಬ್ರದರ್ಸ್, ನಿಮ್ಮ ಸಿಸ್ಟರ್ ಜೊತೆ 100% ಫೈಟ್ ಆಗುತ್ತೆ. ಸೊ ಜಾಸ್ತಿ ಆಟ, ಕೋಪ ಜಾಸ್ತಿ ಆಗಿ ಅದೊಂಥರ ದೊಡ್ಡ ಲೆವೆಲ್ಗೆ ಹೋಗ್ಬಿಡುತ್ತೆ. ಈ ಫಿಲಮ್ ಎಲ್ಲ ತೋರಿಸುತ್ತಲ್ಲ, ಈ ಆಕ್ಷನ್ ಫೈಟ್ ಸೀನ್ ಆ ತರ ಆಗ್ಬಿಡುತ್ತೆ. ನೀವು ನಿಮ್ಮ ಬ್ರದರ್ಸು, ಸಿಸ್ಟರ್ಸು, ಮೇನ್ ನಿಮ್ಮ ಮಾವ ಜೊತೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಂದ್ರೆ ನಿಮ್ಮ ತಾಯಿ ಇದ್ದೆ, ನಿಮ್ ತಾಯಿಗೆ ಒಂದು ತಮ್ಮ ಇರ್ತಾರೆ. ಸೊ ತಾಯಿಯವ್ರ ತಮ್ಮ ನಿಮ್ಗೆ ಏನಾಗ್ಬೇಕು, ಮಾವ ಆಗ್ಬೇಕು. ಅವ್ರ ಜೊತೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗೋ ಪ್ರಾಬ್ಲಮ್ ಇದೆ.
ಇಲ್ಲ ಸಪೋಸ್ ನೀವು ಮದುವೆ ಆಗಿದ್ದೆ, ನಿಮ್ಮ ಮಾವ ಅತ್ತೆ ಮಾವ ಇರ್ತಲ್ಲ, ಆ ಮಾವಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ಬೋದು, ಅವ್ರಿಗೂ ನಿಮ್ಗೆ ಮಾತಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ನೆಕ್ಸ್ಟ್ ವೀಕ್ನೆಸ್ ನೆಗೆಟಿವ್ ಪಾಯಿಂಟ್ ಏನಂದ್ರೆ, ನೀವೇನಾದ್ರೂ ಒಂದು ಸೈಟ್ ತಕೊಂತೀರಾ, ಒಂದ್ ಮನೆ ಗಾಡಿ ತಕೊಂತೀರಲ್ವಾ, ಆ ಟೈಮಲ್ಲಿ ಈ ಡಾಕ್ಯುಮೆಂಟ್ ವರ್ಕ್ ಇರ್ತಲ್ಲ, ಈ ಡಾಕ್ಯುಮೆಂಟು, ಈ ಪಟ್ಟ ಅಂತಾರೆ, ಮತ್ತೆ ಈ ಎಲ್ಲಾದ್ರೂ ನೀವು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಈ ಗವರ್ಮೆಂಟ್ ರಿಲೇಟೆಡ್ ಏನೇ ಮಾಡಿದ್ರೇನು, ಈ ಡಾಕ್ಯುಮೆಂಟ್ ರಿಲೇಟೆಡ್ ಏನಾಯ್ತೋ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ತುಂಬಾ ಡಿಲೇ ಆಗುತ್ತೆ. ಇದರಲ್ಲಿ ನೀವು ಸ್ವಲ್ಪ ಮೋಸ ಹೋಗೋ ಚಾನ್ಸಸ್ ತುಂಬಾ ಇದೆ. ಸೊ ನೀವು ಸ್ವಲ್ಪ ಮೋಸ ಹೋಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವೇನಾದ್ರೂ ಒಂದು ಸೈನ್ ಹಾಕೊಬೇಕು, ಒಂದು ಗಾಡಿ ತಕೊಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಬೇಕು, ಮನೆ ಕಟ್ಟಬೇಕು, ಅಲ್ಲ ಲ್ಯಾಂಡ್ ತಕೊಂಡಾಗ ರಿಜಿಸ್ಟ್ರೇಷನ್ ಟೈಮಲ್ಲಿ ಲಿಟಿಗೇಷನ್ ಪ್ರಾಬ್ಲಮ್ ಬರುತ್ತೆ. ಇದೊಂದು ದೊಡ್ಡ ತಲೆನೋವು. ಅದ್ರಗೋಸ್ಕರ ನೋಡಿ, ಅದಕ್ಕೆ ಮುಂಚೆ ಏನೋ ಹೆಂಗೈತೆ ಅಂತ ನೋಡ್ದಿರಾ ನೀವು ಸೈನ್ ಬಿಟ್ಬಿಟ್ಟೆ, ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ. ಒಂದ್ಸರಿ ಅಲ್ಲ 4-5 ಸರಿ ಚೆಕ್ ಮಾಡಿ, ಲಿಟಿಗೇಷನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಐತಾ, ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ಐತಾ ಅಂತ ಚೆಕ್ ಮಾಡ್ಬಿಟ್ಟು ಆಮೇಲೆ ಸೈನ್ ಹಾಕಿ. ಆತರ ಏನಾದ್ರು ನೀವು ಆತರ ಬಿದ್ದು ಸೈನ್ ಹಾಕಿದ್ರಿಂದ ಈ ವರ್ಷ ಪೂರ್ತಿ ಲಿಟಿಗೇಷನ್ ಪ್ರಾಬ್ಲಮ್ ಬಂದು ಯಾವಾಗ್ಲೂ ರಿಜಿಸ್ಟ್ರೇಷನ್ ಆಫೀಸ್ಗೆ ಅದರಿಂದ ಸ್ವಲ್ಪ ಮೋಸ ಹೋಗಿ ನೀವು ಈ ಮಾತುಕತೆಯಿಂದ ಏನ್ ಮೋಸ ಮಾಡ್ಬಿಟ್ಟು ಅದು ಸ್ವಲ್ಪ ಕಮ್ಯುನಿಕೇಶನ್ ಸ್ವಲ್ಪ ರಾಂಗ್ ಆಗಿ ಕೋರ್ಟ್ ಕೇಸ್ ಎಲ್ಲ ಹೋಗ್ಬಿಡುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ನೀವು ಅನ್ಕೊಂತಾ ಇರ್ಬೋದು, ಏನು 2025 ಮಿಥುನ್ ರಾಶಿಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಇವಾಗ ನೋಡಿದ್ರೆ ನೆಗೆಟಿವ್ ಪಾಯಿಂಟ್ಸ್ ಬರೀ ನೆಗೆಟಿವ್ ಹೇಳ್ತಾರಂತ. ಇದು ನೆಗೆಟಿವ್ ಮಾತ್ರ ಹೇಳ್ತಾ ಇದೀನಿ, ಇದು ಜಸ್ಟ್ 50% ಮಾತ್ರ. ಪಾಸಿಟಿವ್ ಇನ್ನೂ ಜಾಸ್ತಿ ಇದೆ. ಸೊ ಈ ನೆಗೆಟಿವ್ ಎಲ್ಲ ಏನು ಆಗದಿರ ಇದ್ದಂಗೆ ನಾನು ನಿಮ್ಗೆ ರೆಮಿಡೀಸ್ ಕೊಡ್ತೀನಿ, ಪರಿಹಾರ ಕೊಡ್ತೀನಿ. ಸೊ ನೀವು ಆ ತರ ಟೆನ್ಷನ್ ತಗೊಂಡು ಹೋಗ್ಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ. ಮತ್ತೆ ಫ್ರೆಂಡ್ಸ್ ಜೊತೆ, ಮೈನ್ ಫ್ರೆಂಡ್ಸ್ ಜೊತೆ, ಬ್ರದರ್ ಸಿಸ್ಟರ್ ಜೊತೆ, ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಕೊಲೀಗ್ಸ್ ಜೊತೆ ಸ್ವಲ್ಪ ನೋಡ್ಕೊಂಡಿರಿ. ಇವ್ರ ಜೊತೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಮೈಂಡು ನಿಮಗೆ ಈ ಟೈಮಲ್ಲಿ ನಿಮ್ಮ ಮೈಂಡ್ ಅಷ್ಟು ಬೇಗ ವರ್ಕ್ ಆಗೋದಿಲ್ಲ. ತುಂಬಾ ಲೇಜಿ, ಸೋಂಬೇರಿ ಆಗ್ಬಿಡ್ತೀರಾ. ಸ್ವಲ್ಪ ಮೈಂಡ್ ಸ್ವಲ್ಪ ಚೆನ್ನಾಗಿ ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿ. ನೀವು ಮಾತಾಡುವಾಗ ಸ್ವಲ್ಪ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತೀರಾ ಈ ವರ್ಷ ಪೂರ್ತಿ, ಕೆಟ್ಟ ಮಾತೆಲ್ಲ ಬೈತಾ ಇರ್ತೀರಾ. ಸೊ ನಿಮ್ಮ ಮೌತ್, ನೀವು ಮಾತಾಡೋ ಮಾತನ್ನ ಸ್ವಲ್ಪ ಸೈಲೆಂಟ್ ಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ವರ್ಷ ಪೂರ್ತಿ. ಸೊ ನೀವೇನಾದ್ರೂ ಒಂದು ರೈಟರ್ ಆಗಿದ್ದೆ, ಇಲ್ಲಾಂದ್ರೆ ನೀವೇನಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೆ, ಮತ್ತೆ ನೀವೇನಾದ್ರೂ ಸೇಲ್ಸ್ ಡಿಪಾರ್ಟ್ಮೆಂಟ್, ಕಮ್ಯುನಿಕೇಶನ್, ಬಿಸ್ನೆಸ್ ಸಂಬಂಧಪಟ್ಟಿರೋ ವಿಚಾರದಲ್ಲಿ ಇದ್ದೆ, ಈ ವಿಚಾರದಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಇವೆಲ್ಲ ನೆಗೆಟಿವ್ ಪಾಯಿಂಟ್, ವೀಕ್ನೆಸ್, ಇದೆಲ್ಲ ಒಂಥರ ನಿಮ್ಗೆ ಬ್ಯಾಡ್ ಥಿಂಗ್ಸ್. ಇವಾಗ ಗುಡ್ ಥಿಂಗ್ಸ್ ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ಫಸ್ಟ್, ನಿಮ್ಗೆ ಇದುವರೆಗೂ ಜಾಬ್ ಇಲ್ಲ ಅಂದ್ರೆ 100% ನಿಮಗೆ ಪ್ರೈವೇಟ್ ಆಗಿದ್ದೇನೆ ಸರಿ, ಗವರ್ಮೆಂಟ್ ಆಗಿದ್ದೇನೆ ಸರಿ, ಈ ಏಪ್ರಿಲ್ ನಂತರ ನಿಮ್ಗೆ ಕನ್ಫರ್ಮ್ ಒಂದು ಒಳ್ಳೆ ಜಾಬ್ ಸಿಗುತ್ತೆ, ಬರ್ದಿಟ್ಕೊಳ್ಳಿ. ನೀವು ಜಾಬ್ಗೆ ಹೋಗುವಾಗ ಮೈನ್ ಬಂದು, ನೀವು ಇಂಟರ್ವ್ಯೂಗೆ ಹೋಗ್ತಿರಲ್ಲ ಅವಾಗ ಆದಷ್ಟು ಬ್ಲೂ ಕಲರು ಮತ್ತೆ ಯೆಲ್ಲೋ ಕಲರ್ ಯೂಸ್ ಮಾಡಿ. ಸೊ ಯಾಕಂದ್ರೆ ಗುರು ಬಂದು ರಾಶಿಯಲ್ಲಿ ಕುತ್ಕೊಂಡಿದ್ರಿಂದ ಸ್ವಲ್ಪ ಡಿಲೇ ಮಾಡುತ್ತೆ. ನಿಮ್ಗೆ ಜಾಬ್ ಆಲ್ಮೋಸ್ಟ್ 100% ಜಾಬ್ ಸಿಗ್ಬಿಡುತ್ತೆ, ಬಟ್ ನಿಧಾನವಾಗಿ ಸಿಗುತ್ತೆ. ಸೊ ಈ ನಿಧಾನಲ್ಲಿ ಏನು ಬೇಕಾಗಿಲ್ಲ. ನಾವ್ ಎಕ್ಸ್ಪೆಕ್ಟೇಷನ್ ಮಾಡೋ ತರ ಒಳ್ಳೆ ಜಾಬ್ ಕರೆಕ್ಟ್ ಟೈಮ್ ಸಿಗ್ಬೇಕಂದ್ರೆ ನೀವು ಬ್ಲೂ ಕಲರ್ ಡ್ರೆಸ್ ಹಾಕೊಳ್ಳಿ, ಶರ್ಟ್ ಹಾಕೊಳ್ಳಿ, ಇಲ್ಲಾಂದ್ರೆ ಒಂದು ಕರ್ಚಿಪ್. ಸಪೋಸ್ ನೀವು ವಾಚ್ ಕಟ್ಕೊಂತೀರಂದ್ರೆ ವಾಚ್ ಕೂಡ ಆಲ್ಮೋಸ್ಟ್ ಬ್ಲೂ ಕಲರ್ ಲೇಬಲ್ ಬರುತ್ತಲ್ಲ. ಸೊ ಈ ಬ್ಲೂ ಕಲರ್ ಬರೋ ತರ ವಾಚು, ಇಲ್ಲಾಂದ್ರೆ ಇಂಟರ್ವ್ಯೂ ಫೈಲು, ಡ್ರೆಸ್ಸು, ಶರ್ಟು, ಕರ್ಚಿಪ್, ಇವೆಲ್ಲ ಜಾಸ್ತಿ ಬ್ಲೂ ಯೂಸ್ ಮಾಡಿ. ಮತ್ತೆ ಯೆಲ್ಲೋ ಕಲರ್ ಜಾಸ್ತಿ ಯೂಸ್ ಮಾಡ್ತಾ ಹೋಗಿ, ಚೆನ್ನಾಗಿರುತ್ತೆ, ಖಂಡಿತ ನಿಮ್ಗೆ ಇದಾಗುತ್ತೆ. ನೀವೇನಾದ್ರೂ ಫಾರಿನ್ ಹೋಗ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದೆ, ಖಂಡಿತ ಹೇಳ್ತಾ ಇದ್ದೀನಿ, ನೀವು ಈ ಏಪ್ರಿಲ್ ಮೇ ನಂತರ ಖಂಡಿತ ನಿಮಗೆ ಒಂದು ಫಾರಿನ್ಗೆ ಹೋಗ್ತೀರಾ, ಹೈಯರ್ ಎಜುಕೇಶನ್ಗೆ ಇದು ಒಳ್ಳೆ ಗುಡ್ ಟೈಮ್. ಮೇ ತಿಂಗಳಲ್ಲಿ ರಾಹು 9 ಬರೋದ್ರಿಂದ ನಿಮ್ ಲೈಫಲ್ಲಿ ಈ ಲಾಸ್ಟ್ ಒಂದು 7-8 ವರ್ಷದಿಂದ ಎಲ್ಲ ಏನು ಫುಲ್ ಲೈಫ್ ಪೂರ್ತಿ ಟೋಟಲ್ 0 ಆಗ್ಬಿಡ್ತಲ್ಲ, ನಿಮ್ ಲೈಫಲ್ಲಿ ಅದೃಷ್ಟ ಅನ್ನೋದು ಮೇ ತಿಂಗಳ ನಂತರ ಬರುತ್ತೆ. ರಾಹು 9 ಮನೆಗೆ ಬರೋದ್ರಿಂದ ನಿಮ್ ಲೈಫಲ್ಲಿ
ಅದೃಷ್ಟ ಬರುತ್ತೆ, ಲಕ್ ಬರುತ್ತೆ. ಹೋದ್ ಜನ್ಮದಲ್ಲಿ ನಿಮ್ಗೆ ಏನ್ ಮಿಸ್ ಆಗಿತ್ತೋ ಈ ರಾಹು 9 ಬಂದೆ ಕರ್ಮಕಾರಕ ತೋರಿಸುತ್ತೆ. ಬೇಸಿಕ್ ಆಗಿ ಕರ್ಮಕಾರಕ ಪ್ಲಾನ್ ಬಂದು ಶನೇಶ್ವರ, ಬಟ್ ರಾಹು ಬಂದ್ಬಿಟ್ಟು 9ನೇ ಮನೆಗೆ ಬರೋದ್ರಿಂದ ರಾಹು ಗ್ರಹ ಕೊಡೋನು ಕರ್ಮಕಾರಕನೇ ಜ್ಯೋತಿಷ್ಯದಲ್ಲಿ. ಶನೇಶ್ವರ ರಾಹು ಇವರಿಬ್ರು ಕರ್ಮಕಾರಕ ಪ್ಲಾನೆಟ್. ಮೈನು ಒಂದು ಜಾಬ್ ಸಿಗುತ್ತೆ. ನೀವೇನಾದ್ರೂ ಗವರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದೆ, ಖಂಡಿತ ನೀವು ಗವರ್ಮೆಂಟ್ ಜಾಬ್ ಟ್ರೈ ಮಾಡ್ಬೋದು. ಅದರಲ್ಲಿ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು, ಈ ಕಾರ್ಪೊರೇಷನ್ ಮತ್ತೆ ಎನಿ ಗವರ್ಮೆಂಟ್ ಜಾಬ್, ಈ VAO RI ಈ ತರ ಗವರ್ಮೆಂಟ್ ಜಾಬ್ ಟ್ರೈ ಮಾಡಿದ್ರೆ ನಿಮ್ಗೆ ಬೇಗ ಸಿಗುತ್ತೆ. 100% ಗವರ್ಮೆಂಟ್ ಜಾಬ್ ಅನ್ನೋದು ಆಗುತ್ತೆ. ಅಂಡ್ ಮೈನ್ ಬಂದು ಸ್ವಂತ ಮನೆ ಕಟ್ಟೋ ಯೋಗ ಐತೆ, ಬರ್ದಿಟ್ಕೊಳ್ಳಿ. ಸ್ವಂತ ಮನೆ ಮೈನ್ ಬಂದು ಜಾಸ್ತಿ ನೀವು ಮನೆ ಕಟ್ಟೋಕ ಈ ಪ್ಲಾನ್ ಮಾಡೋದು, ಥಿಂಕ್ ಮಾಡೋದು ಬಂದ್ಬಿಟ್ಟು ಮೇ, ಜೂನ್, ಜುಲೈ ಬರ್ದಿಟ್ಕೊಳ್ಳಿ. ಮೇ, ಜೂನ್, ಜುಲೈ ಈ 3 ತಿಂಗಳಲ್ಲಿ ನೀವು ಸ್ವಂತವಾಗಿ ಮನೆ ಕಟ್ಟಕ, ಒಂದ್ ಸೈಟ್ ತಕೊಳಕ, ಗಾಡಿ ತಕೊಳಕ, ಕಾರ್ ತಕೊಳಕ ತುಂಬಾ ಪಾಸಿಬಿಲಿಟಿ ಇದೆ. ಸ್ವಲ್ಪ ಜನ ಇವಾಗ್ಲೇ ಈ ಜನವರಿ 16ನೇ ತಾರೀಕಿನ ನಂತರನೇ ತುಂಬಾ ಜನ, ಇವಾಗೆಲ್ಲ ಫೆಬ್ರವರಿ ಅಲ್ವಾ, ಸೊ ತುಂಬಾ ಜನ ಈ ಫೆಬ್ರವರಿಯಿಂದಾನೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಇದು ಮಾತ್ರ ಬರ್ದಿಟ್ಕೊಳ್ಳಿ, ಆಲ್ರೆಡಿ ನೀವು ಪ್ಲಾನ್ ಮಾಡ್ತಾ ಇದ್ದೀರಿ. ಸೊ ಈ ಮ್ಯಾಪ್ ಹಾಕೋದು ಮತ್ತೆ ಒಂದು ಪ್ಲಾನಿಂಗ್ ಮಾಡೋದು, ಆರ್ಕಿಟೆಕ್ಚರ್ ಹತ್ರ ಹೋಗಿ ಕುತ್ಕೊಳೋದು, ಈ ಪ್ಲಾನ್ಸ್ ಎಲ್ಲ ಇವು ನಡೀತಾ ಇರುತ್ತೆ. ಬಟ್ ಇದು ಆಲ್ಮೋಸ್ಟ್ ಏಪ್ರಿಲ್ ತಿಂಗಳಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಮೈನ್ ಬಂದು ಮೇ, ಜೂನ್, ಜುಲೈ ಈ ತಿಂಗಳಲ್ಲಿ ನಿಮ್ಗೆ ತುಂಬಾ ಲಕ್ಕಿ. ಈ ವರ್ಷ ಮೇ, ಜೂನ್, ಜುಲೈ ಈ 3 ಮಂತ್ ಜಾಸ್ತಿ ವೆಹಿಕಲ್ ತೆಗಿಯೋದು, ಮನೆ ಕಟ್ಟೋದು ಇವೆಲ್ಲ ನಡೆಯುತ್ತೆ. ಅಂಡ್ ಇನ್ನೊಂದೇನಂದ್ರೆ ತುಂಬಾ ಜನಕ ವೆಹಿಕಲ್ ಬಂದ್ಬಿಟ್ಟು ಸೆಕೆಂಡ್ಸ್ ಯೂಸ್ಡ್ ವೆಹಿಕಲ್ ತೆಗಿಯೋದು ತುಂಬಾ ಪಾಸಿಬಿಲಿಟಿ ಇದೆ. ಯಾಕಂದ್ರೆ ಶನಿ 10ನೇ ಮನೆಗೆ ಬಂದೆ, ಶನಿ ಬಂದ್ಬಿಟ್ಟು ಸ್ವಲ್ಪ ಡಿಲೇ ಗ್ರಹ. ಶನಿ 4ನೇ ಮನೆ ನೋಡೋದ್ರಿಂದ ಕಟ್ಟಿರೋ ಮನೆ ತಕೊಳೋದು, ಯೂಸ್ಡ್ ಬೈಕ್ ತಕೊಳೋದು ಇವೆಲ್ಲ ಇರುತ್ತೆ. ಈ ಜಾತಕದಲ್ಲಿ ಹೆಂಗ್ ಚೆಕ್ ಮಾಡ್ಕೊಬೋದಂದ್ರೆ, ನಿಮ್ಮ ಹತ್ರ ಸ್ವಂತ ಜಾತಕ ಇದೆ, ನಿಮ್ಮ ಜಾತಕದಲ್ಲಿ ಶುಕ್ರನ್ ಜೊತೆ ಶನಿ ಕುತ್ಕೊಂಡಿದ್ದೆ, ಶುಕ್ರ ಶನಿ ಇಬ್ರು ಒಟ್ಟಿಗೆ ಕುತ್ಕೊಂಡಿದ್ದೆ, ಇಲ್ಲಾಂದ್ರೆ ಕುಜ ಶನಿ ಒಬ್ರು ಸೇಮ್ ಇಬ್ರು ಕಂಜಕ್ಷನ್ ಆಗಿದೆ, ಶುಕ್ರ ಶನಿ, ಕುಜ ಶನಿ, ಕುಜ ಕೇತು, ಶನಿ ಕೇತು ಈ ತರ ಕುತ್ಕೊಂಡಿದ್ದೆ, ನೀವು ಖಂಡಿತ ಕಂಪಲ್ಸರಿ ಫಸ್ಟ್ ನೀವು ತಕೊಳ್ಳೋ ಗಾಡಿ, ಕಾರು, ಮನೆ ಆಗಿರ್ಬೋದು, ಇದು ಸೆಕೆಂಡ್ಸ್ ಅಲ್ಲಿ ತೆಗೆಯೋ ಎಲ್ಲಾ ಪಾಸಿಬಿಲಿಟಿ ಇದೆ. ನಿಮ್ ಜಾತಕ ಇದೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಂದ್ರೆ ನಿಮ್ಗೆ ಟ್ರಾನ್ಸ್ಫರ್ ಸಿಗುತ್ತೆ. ಒಂದೇ ಜಾಗದಲ್ಲಿ 10 ವರ್ಷದಿಂದ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದ್ದೆ, ನೀವೇನಾದ್ರೂ ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೇಕು ಏನಾದ್ರೂ ವೈಟ್ ಮಾಡ್ತಾ ಇದ್ರೆ, ಖಂಡಿತ ನಿಮಗೆ ಜಾಬ್ ಅಲ್ಲಿ ಪ್ರಮೋಷನ್ ಆಗುತ್ತೆ, ಬೇರೆ ಕಡೆ ಟ್ರಾನ್ಸ್ಫರ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಮದುವೆ ಆಗಿ ಇನ್ನು 3 ವರ್ಷ ಆಯ್ತು, 4 ವರ್ಷ ಆಯ್ತು, ಇನ್ನು ಮದುವೆನೇ ಇನ್ನು ಮಗುನೇ ಆಗಿಲ್ಲ ಅಂದ್ರೆ ಈ 2025 ಬರ್ದಿಟ್ಕೊಳ್ಳಿ. ಈ 2025 ಮೇ ನಂತರ ಖಂಡಿತ ನಿಮಗೆ ಬೇಬಿ, ಮಗು ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ, ಚೆನ್ನಾಗಿದೆ. ಈ ಟೈಮಲ್ಲಿ ಮಕ್ಕಳ ವಿಚಾರದಲ್ಲಿ ನಿಮಗೆ ತುಂಬಾ ಸಂತೋಷ, ಹ್ಯಾಪಿನೆಸ್ ಇರುತ್ತೆ. ಈ ಟೈಮಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ, ಒಳ್ಳೆ ಜಾಬು, ಮದುವೆ ಎಲ್ಲ ಸೆಟ್ ಆಗಿ ಅವ್ರ ಹ್ಯಾಪಿನೆಸ್ಸು, ಅವರು ಸಕ್ಸಸ್ ಆಗೋದ್ರಿಂದ ನಿಮಗೆ ತುಂಬಾ ಹ್ಯಾಪಿನೆಸ್ ಇರುತ್ತೆ. ಮೈನ್ ಬಂದ್ಬಿಟ್ಟು ಮಕ್ಕಳಿನಿಂದ ನಿಮ್ಮ ಮಿಥುನ ರಾಶಿಯವರಿಗೆ ನೀವೇನಾದ್ರೂ ಸ್ವಲ್ಪ 50 ವರ್ಷ, 60 ವರ್ಷ, 70 ವರ್ಷ ಆಗಿದ್ದೆ, ನೀವು ಮಿಥುನ ರಾಶಿ ಆಗಿ ಈ ವಿಡಿಯೋ ನೋಡ್ತಾ ಇದ್ದೆ, ಮಕ್ಕಳಿನಿಂದ ನಿಮಗೆ ಸಂತೋಷ ಇರುತ್ತೆ. ಅವ್ರು ನಿಮ್ಗೆ ಒಳ್ಳೆ ಹೆಸರು ತಂದು ಕೊಡ್ತಾರೆ. ಪರವಾಗಿಲ್ಲ, ನಿಮ್ಮ ಮಕ್ಕಳು ಸಕ್ಸಸ್ ಆಗ್ಬಿಟ್ರು, ವಿನ್ ಆಗ್ಬಿಟ್ರು ಅಂತ ಎಲ್ರು ಬಂದು ನಿಮ್ಮ ಹತ್ರ ಮಾತಾಡೋಗೆ ನಿಮಗೆ ಆ ಖುಷಿ, ಆ ಹ್ಯಾಪಿನೆಸ್ ಅನ್ನೋದು ಕೊಡುತ್ತೆ. ಈ ಟೈಮಲ್ಲಿ ಮಿಥುನ ರಾಶಿಯವರಿಗೆ ನೀವೇನಾದ್ರು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಸಿನಿಮಾ, ಫೋಟೋಗ್ರಫಿ ಈ ತರ ಆರ್ಟ್, ಕಲೆಗೆ ಸಂಬಂಧಪಟ್ಟಿದ್ದು ಏನಾದ್ರು ಮಾಡ್ಬೇಕಂತ ಟ್ರೈ ಮಾಡ್ಕೊಂಡಿದ್ದೆ, ಈ ಟೈಮಲ್ಲಿ ನೀವು ತುಂಬಾ ಫೇಮಸ್ ಆಗ್ತೀರಾ, ವೈರಲ್ ಆಗ್ತೀರಾ, ಒಂದು ಸ್ಟಾರ್ ಸೆಲೆಬ್ರಿಟಿ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ ಮಿಥುನ ರಾಶಿಯವರಿಗೆ. ನೀವೇನಾದ್ರೂ ಲವ್ ಮಾಡ್ತಾ ಇದ್ದೆ, ಪ್ರೀತಿ ಮಾಡ್ತಾ ಇದ್ದೆ, ಖಂಡಿತ ಈ 2025 ಮೇ ನಂತರ ನಿಮ್ಗೆ ಲವ್ ಮ್ಯಾರೇಜ್ 100% ಆಗುತ್ತೆ. ಗೋಚರ ಪ್ರಕಾರ ಬರ್ದಿಟ್ಕೊಳ್ಳಿ. 100%
ನಾನು ಇವಾಗ ಇಷ್ಟೊತ್ತು ಹೇಳೋ ಪ್ರತಿಯೊಂದು ಮಾತುನು ಬರೀ 50% ಮಾತ್ರ ವರ್ಕ್ ಆಗುತ್ತೆ. ನಿಮ್ಗೆ ಇನ್ನು ಫುಲ್ 100% ಫುಲ್ ಡೀಟೈಲ್ ವರ್ಕ್ ಆಗ್ಬೇಕು, ನಿಮ್ಗೆ ಒಳ್ಳೆ ಫಲ ಕೊಡ್ಬೇಕಂದ್ರೆ ನಿಮ್ ಜಾತಕದಲ್ಲಿ ನಡೀತಾ ಇರೋ ದಶಾಭುಕ್ತಿ ಚೆಕ್ ಮಾಡ್ಕೊಳ್ಳಿ. ಆ ದಶಾಭುಕ್ತಿಯಲ್ಲಿ ಯಾವ ಗ್ರಹ ವೀಕ್ ಆಗಿದೆ ಆ ಗ್ರಹಕ್ಕೆ ಪರಿಹಾರ ಕೊಡ್ತೀನಿ. ಒಂದು ದೇವಸ್ಥಾನಕ್ಕೆ ಹೋಗಕ್ಕ ಪರಿಹಾರ ಕೊಡ್ತೀನಿ, ಮತ್ತೆ ಜೆಮ್ ಸ್ಟೋನ್ ಹೇಳ್ತೀನಿ, ರುದ್ರಾಕ್ಷ ಹೇಳ್ತೀನಿ, ನವಧಾನ್ಯ ದಾನ ಮಾಡಕ್ ಹೇಳ್ತೀನಿ, ಬೀಜ ಮಂತ್ರ ಗಾಯತ್ರಿ ಮಂತ್ರ ಹೇಳ್ತೀನಿ, ಕೈಗೆ ದಾರ ಕಟ್ಕೊಳಕ್ ಹೇಳ್ತೀನಿ, ಸಮ್ ರೆಮಿಡೀಸ್ ಹೇಳ್ತೀನಿ, ಸಮ್ ಸ್ವಿಚ್ ವರ್ಡ್ಸ್ ಹೇಳ್ತೀನಿ. ಇವೆಲ್ಲ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ 100% ಫಲ ಅನ್ನೋದು ಸಿಗುತ್ತೆ. ಸೊ ಜಾಸ್ತಿ ಬಂದ್ಬಿಟ್ಟು ನಾನು ಹೇಳ್ದಂಗೆ ಮೇ, ಜೂನ್, ಜುಲೈ ಈ ಮಂತ್ ಅಲ್ಲಿ ನಿಮ್ಗೆ ತುಂಬಾ ಲಕ್ಕಿ ಆಗಿರ್ತದೆ. ಸಡನ್ ಆಗಿ ನಿಮ್ಗೆ ಪ್ರಮೋಷನ್ ಆಗೋದು, ಮನೆ ಕಟ್ಟೋದು, ಇದುವರೆಗೆ ನನ್ನ ಹತ್ರ ಒಂದೇ ಒಂದು ಗಾಡಿ ಕೂಡ ಇಲ್ಲ ಅಂದ್ರೆ ಈ ಟೈಮಲ್ಲಿ, ಈ ಮೇ, ಜೂನ್, ಜುಲೈ ಟೈಮಲ್ಲಿ ಹೊಸ ಗಾಡಿ ತಕೊಳ್ಳೋದು, ಈ ಅದೃಷ್ಟ ಅನ್ನೋದು ಈ 2025, 26 ಪೂರ್ತಿ ಇದೆ. ಈ ತರ ಎಲ್ಲ ಪಾಸಿಟಿವ್ ಎಲ್ಲ ಇದೆ. ಮೈನ್ ಬಂದು ನನಗೆ ಟ್ರಾನ್ಸ್ಫರ್ ಆಗ್ಬೇಕು, ಜಾಬ್ ಚೇಂಜ್ ಮಾಡಬೇಕು, ನಾನು ಟ್ರಾವೆಲ್ ಮಾಡಬೇಕು ಅನ್ನೋರಿಗೆ ಒಳ್ಳೆ ಟೈಮು. ಹೈಯರ್ ಎಜುಕೇಶನ್ಗೋಸ್ಕರ ನಾನು ಫಾರಿನ್ ಹೋಗ್ಬೇಕು, UK ಹೋಗ್ಬೇಕು, ಜರ್ಮನು ಈ ತರ ಬೇರೆ ಕಂಟ್ರಿ ಹೋಗ್ಬೇಕನ್ನೋರಿಗೆ ಒಳ್ಳೆ ಟೈಮು. ನೀವು ಧಾರಾಳವಾಗಿ ಹೈಯರ್ ಎಜುಕೇಶನ್ಗೋಸ್ಕರ ಹೋಗ್ಬೋದು. ಇಷ್ಟು ದಿವಸ ಎಜುಕೇಶನ್ ಚೆನ್ನಾಗಿದ್ದಿಲ್ಲ, ತುಂಬಾ ವೀಕ್ ಆಗಿತ್ತು, ತುಂಬಾ ಬ್ಯಾಡ್ ಆಗಿತ್ತು. ಈ ಎಜುಕೇಶನ್ ಅಲ್ಲಿ ನಿಮಗೆ ಒಳ್ಳೆ ಗ್ರೋತ್ ಅನ್ನೋದು ಮೇ ನಂತರ ಸಿಗುತ್ತೆ. ಯಾಕಂದ್ರೆ ಕೇತು 4 ಮನೆ ಇರೋದ್ರಿಂದ ಇವತ್ತು ತಕ್ಷಣ್ಗೆ ಎಜುಕೇಶನ್ ಚೆನ್ನಾಗಿರೋದಿಲ್ಲ. ತಾಯಿ ಪಟ್ಟಿರೋ ಸಂಬಳ ವಿಚಾರದಲ್ಲಿ ಸ್ವಲ್ಪ ತುಂಬಾ ವೀಕ್, ತುಂಬಾ ಡಿಲೇ ಹೋಗ್ತಾನೆ ಇರುತ್ತೆ. ಮೇ ನಂತರ ಎಜುಕೇಶನ್, ತಾಯಿ ವಿಚಾರದಲ್ಲಿ ಈ ಟೈಮಲ್ಲಿ ನಿಮ್ಗೆ ಅದು ಎಷ್ಟೇ ಇದ್ದಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಬಟ್ ನೀವು ಏನೇ ಸ್ಟಾರ್ಟ್ ಮಾಡಿದ್ರು ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿ ನಿಮ್ ಲೈಫಲ್ಲಿ ಸಕ್ಸಸ್, ನೇಮು, ಫೇಮು ಇವೆಲ್ಲ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ವಿಚಾರ ಹೇಳ್ತಾ ಇದೀನಿ. ಏನ್ ಇಂಪಾರ್ಟೆಂಟ್ ವಿಚಾರ ಅಂದ್ರೆ, ಇವಾಗ ಮೊಬೈಲ್ಗೆ ಸಿಮ್ ಆಗದೆ ತಾನೆ ಆಕ್ಟಿವೇಶನ್ ಆಗಿ ನಿಮಗೆ ಕಾಲಿಂಗ್ಸ್ ಎಲ್ಲ ಬರೋದು. ಅರ್ಥ ಆಯ್ತಾ? ಸೊ ಇನ್ನೊಂದ್ಸರಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಮೊಬೈಲ್ ಐತೆ, ಅಲ್ಲಿಗೆ ಸಿಮ್ ಆಗದೆ ತಾನೆ ಸಿಮ್ ಆಕ್ಟಿವೇಶನ್ ಆಗಿ ನೀವು ಯಾರಿಗಾದ್ರೂ ಫೋನ್ ಮಾಡಕ್ ಆಗೋದು, ನಿಮಗೆ ಕಾಲಿಂಗು, ಇನ್ಕಮಿಂಗ್, ಔಟ್ ಗೋಯಿಂಗ್ ಬರೋದು. ಸೇಮ್ ಅದೇ ತರ ಮಿಥುನ್ ರಾಶಿಯಲ್ಲಿ 3 ನಕ್ಷತ್ರ ಇದೆ. ಮೃಗಶಿರ ನಕ್ಷತ್ರ, ಆದಿತ್ಯ ನಕ್ಷತ್ರ, ಪುನರ್ವಸು ನಕ್ಷತ್ರ. ಸೊ ನಿಮ್ಮ ನಕ್ಷತ್ರಗೆ ನೀವು ಆಕ್ಟಿವೇಶನ್ ಮಾಡ್ಬೇಕು ತಾನೆ. ಎಕ್ಸಾಂಪಲ್, ಸಿಮ್ ಆಗದೆ ಮೊಬೈಲ್ಗೆ ಆಕ್ಟಿವೇಶನ್ ಆಗುತ್ತೆ ಒಂದು, ಮತ್ತೆ ಸಿಮ್ ಆಗ್ಬಿಟ್ಟು ಸುಮ್ಮನೆ ಇರುತ್ತಾ, ಸಿಮ್ಗೆ ರೀಚಾರ್ಜ್ ಮಾಡಿಸ್ಬೇಕಲ್ಲ. ಸಿಮ್ಮು ಆಗ್ಬೇಕು, ಆಕ್ಟಿವೇಶನ್ ಆಗುತ್ತೆ, ರೀಚಾರ್ಜು ಮಾಡಿಸ್ಬೇಕು. ಸೇಮ್ ನಿಮ್ ಲೈಫ್ ಆ ತರ. ಮೃಗಶಿರ ನಕ್ಷತ್ರನ ಫಸ್ಟ್ ಆಕ್ಟಿವೇಶನ್ ಮಾಡಬೇಕು. ಆರುದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ ಈ 3 ನಕ್ಷತ್ರನು ಆಕ್ಟಿವೇಶನ್ ಮಾಡ್ಬೇಕಂದ್ರೆ ಕಮಿಂಗ್ ಬರೋ ಬುಧವಾರ ವಿಡಿಯೋಸ್ ಬರ್ತಿದೆ. ಸೊ ಮೃಗಶಿರ ನಕ್ಷತ್ರನ, ಆರುದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ ಒಂದೊಂದು ನಕ್ಷತ್ರ ಬಗ್ಗೆ ಒಂದೊಂದು ವಿಡಿಯೋ ಹಾಕ್ತೀನಿ. ನಿಮ್ಮ ನಕ್ಷತ್ರ ಅಧಿಪತಿ ಮೃಗಶಿರ ನಕ್ಷತ್ರಕ್ಕ ಮಂಗಲ ಬರುತ್ತೆ, ಆರುದ್ರ ನಕ್ಷತ್ರಕ್ಕೆ ರಾಹು ಬರುತ್ತೆ, ಪುನರ್ವಸು ನಕ್ಷತ್ರಕ್ಕೆ ಗುರು ಬರುತ್ತೆ. ಈ ನಕ್ಷತ್ರ ಅಧಿಪತಿ ಮತ್ತೆ ನೀವೇನ್ ಈ ಮೃಗಶಿರ ನಕ್ಷತ್ರ, ಆರುದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದಿರಾ, ಅದಕ್ಕೆ ಪರ್ಪೋಸ್ ಏನು, ಅದ್ರಿಗೆ ನಿಮ್ಮನ್ನ ಆಕ್ಟಿವೇಶನ್ ಮಾಡೋದು ಹೆಂಗೆ ಅಂತ ಫುಲ್ ಡೀಟೇಲ್ ಆಗಿ ಒಂದು ವಿಡಿಯೋ ಬರುತ್ತೆ. ಆಕ್ಟಿವೇಶನ್ ಮಾಡೋದ್ ಬಿಟ್ಟು ಅದಕ್ಕೆ ರೀಚಾರ್ಜ್ ಮಾಡ್ಬೇಕಲ್ಲ, ರೀಚಾರ್ಜ್ ಮಾಡಿದ್ರೆ ನಿಮಗೆ ಅನ್ಲಿಮಿಟೆಡ್ ಕಾಲ್ಸ್ ಬರುತ್ತಲ್ಲ. ಸೇಮ್ ನಿಮ್ಮನ್ನು ಈ ರಾಶಿಯಲ್ಲಿ ಇರೋ 3 ನಕ್ಷತ್ರನು ಆಕ್ಟಿವೇಶನ್ ಮಾಡೋ ವಿಡಿಯೋಸ್ ಬರ್ತಿದೆ, ರೀಚಾರ್ಜ್ ಮಾಡೋ ಎಲ್ಲಾ ವಿಡಿಯೋಸ್ ಬರ್ತಿದೆ. ಮಿಸ್ ಮಾಡ್ದಿರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನಾನು ಹಾಕೋ ವಿಡಿಯೋ ನಿಮಗೆ ಬೇಗ ಬಂದು ಸೇರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಮೊನ್ನೆ ರೀಸೆಂಟ್ ಆಗಿ 2 ವೀಕ್ ಬ್ಯಾಕ್ ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಒಂದು 3-4 ಜನ ಕಮೆಂಟ್ ಮಾಡಿದ್ರು. ಏನಂದ್ರೆ, ಸೊ ನೀವು ಬಂದ್ಬಿಟ್ಟು ಬೇರೆ ಜ್ಯೋತಿಷ್ಯರನ್ನ ವಿಡಿಯೋ ನೋಡ್ಬಿಟ್ಟು ಅಲ್ಲಿ ಹೋಗಿ ಕಾಪಿ ಮಾಡಿ, ಕಟ್ ಮಾಡಿ, ಪೇಸ್ಟ್ ಮಾಡಿ ಈ ಚಾನಲ್ ಅಲ್ಲಿ ಹಾಕ್ತಾ ಇದ್ದೀರಾ ಅಂತ ಸ್ವಲ್ಪ ಜನ ಯಾರು ಹೇಳಿದ್ರು. ಒಂದು 3 ಮೆಂಬರ್ಸ್ 4 ಮೆಂಬರ್ಸ್ ಹೇಳಿದ್ರು. ಸೊ ನೀವು ಬೇರೆ ಜ್ಯೋತಿಷ್ಯ ನೋಡ್ಬಿಟ್ಟು ಆ ವಿಡಿಯೋ ನೋಡಿ ಎಲ್ಲ ಬರ್ದಿಟ್ಕೊಂಡು ಕಲೆಕ್ಷನ್ ಮಾಡ್ಬಿಟ್ಟು ಎತ್ಕೊಬಂದು ನೀವು ವಿಡಿಯೋ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಬೇಕಾದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ವಿಡಿಯೋಸ್ ಪೂರ್ತಿ ಚೆಕ್ ಮಾಡ್ಕೊ ಬನ್ನಿ. ನಾನು ಹಾಕೋ ವಿಡಿಯೋ ಫಸ್ಟು ಅವ್ರಿಗೆ ಮುಂಚೆನೆ ನಾನು ವಿಡಿಯೋ ಹಾಕಿರ್ತೀನಿ, ಬರ್ದಿಟ್ಕೊಳ್ಳಿ. ಒಂದು ಅವ್ರಿಗೆ ಮುಂಚೆ, ಬೇರೆ ಜ್ಯೋತಿಷ್ಯರ್ಗೆ ಮುಂಚೆ
ವಿಡಿಯೋ ಹಾಕಿರ್ತೀನಿ. ಹಂಗಿಲ್ಲ ಅಂದ್ರೆ ನಾನು ಮಾತಾಡೋ ಇದ್ರಿಗೂ ಅವ್ರಿಗೆ ಕಂಪಾರಿಸನ್ ನೀವೇ ಮಾಡ್ಕೊಳ್ಳಿ. ಸೊ ಎಲ್ಲಾ ಜ್ಯೋತಿಷರು ಒಂಥರ ಹೇಳ್ತಾ ಇರ್ತಾರೆ. ಸ್ವಲ್ಪ ಜನ ಜ್ಯೋತಿಷರು ಅವ್ರೆ, ನನಗೆ ಇಷ್ಟವಾದ ಜ್ಯೋತಿಷರು ಒಂದು 3 ಮೆಂಬರ್ಸ್ 4 ಮೆಂಬರ್ಸ್ ಅವ್ರೆ. ಅವ್ರು ಸ್ವಲ್ಪ ಯೂನಿಕ್ ಆಗಿ ಹೇಳ್ತಾರೆ. ಸೊ ಅವ್ರಿಗೂ ನನಗೂ ಮತ್ತೆ ಬೇರೆ ಜ್ಯೋತಿಷರ್ಗ ನೀವೇ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಸೊ ನಾನು ಬಂದ್ಬಿಟ್ಟು ಯಾವುದೇ ತರ ಬೇರೆ ವಿಡಿಯೋಸ್ ನೋಡ್ಬಿಟ್ಟು ಕಾಪಿ ಮಾಡಿ ಬರ್ದಿಟ್ಕೊಂಡೆಲ್ಲ ಫೇಸ್ಟ್ ಮಾಡೋದಿಲ್ಲ. ಸೊ ನನಗೆ ಅದು ಬೇಕಾಗೂ ಇಲ್ಲ. ಸೊ ಇವಾಗ ನಾನು ಇಷ್ಟೊತ್ತು ಹೇಳಿದ್ದು ಈ ಪಾಸಿಟಿವ್ ನೆಗೆಟಿವ್ ನೀವೇ ಬೇಕಾದ್ರೆ ಸರ್ಚ್ ಮಾಡಿ ನೋಡಿ. ಈ 2025 ನಿಮ್ಮ ಲೈಫಲ್ಲಿ ಪಾಸಿಟಿವ್ ನೆಗೆಟಿವ್ ಈ ತರ ವಿಡಿಯೋ ಯಾವ ಜ್ಯೋತಿಷರು ಮಾಡಾರೋ ನೀವೇ ಕಮೆಂಟ್ ಮಾಡಿ. ಸೊ ಯಾವ ಜ್ಯೋತಿಷರು ಈ ತರ ಕಮೆಂಟ್ ಮಾಡಿರೋದಿಲ್ಲ, ಈ ತರ ವಿಡಿಯೋಸ್ ಹಾಕಿರೋದಿಲ್ಲ. ಸಾರಿ. ನೆಕ್ಸ್ಟ್ ಇವಾಗ ನಾನು ಕಮಿಂಗ್ ಬರೋ ವಿಡಿಯೋಸ್ ಕೂಡ ಆಕ್ಟಿವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊಬೈಲ್ಗೆ ಸಿಮ್ ಹಾಕಿ ಯಾವ ತರ ಆಕ್ಟಿವೇಶನ್ ಆಗುತ್ತೋ ಆ ತರ ಮೃಗಶಿರ ನಕ್ಷತ್ರ, ಆರ್ದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ ಒಂದೊಂದು ನಕ್ಷತ್ರನ ಯಾವ ತರ ಆಕ್ಟಿವೇಶನ್ ಮಾಡ್ಬೇಕು ಅಂತ ವಿಡಿಯೋಸ್ ಬರ್ತಿದೆ. ಈ ತರ ವಿಡಿಯೋಸ್ ಯಾವ ಜ್ಯೋತಿಷರು ಕನ್ನಡದಲ್ಲಿ ಹಾಕಾರೋ ಅದನ್ನ ಕಮೆಂಟ್ ಮಾಡಿ. ಸೊ ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದ್ರಲ್ಲ, ನಿಮ್ಗೆ ಹೇಳ್ತೇನೆ. ಸೊ ಕಮೆಂಟ್ ಮಾಡೋದು ತುಂಬಾ ಈಸಿನೇ. ಅದು ಯಾಕೆ ಕಮೆಂಟ್ ಮಾಡ್ತಾರೆ ಅಂದ್ರೆ, ಮಂಗಳ ಗ್ರಹ ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಬಂದು ನಿಮ್ಮ ಮಿಥುನ ಸಲಿಯೋದ್ರಿಂದ ಏನಾದ್ರೂ ಮಾತಾಡ್ಬೋದು. ಒಂದೊಂದು ಟೈಮ್ ಬುರ್ರೆ ಯೂಸ್ ಆಗೋದಿಲ್ಲ, ಈ ತರ ಎಲ್ಲ ಮಾತಾಡ್ತಾರೆ. ಸೊ ಇದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳೋದ್ ಬೇಕಾಗಿಲ್ಲ. ಅಂಡ್ ಲಾಸ್ಟ್ ಅಲ್ಲಿ ಒಂದು ಸಿಂಪಲ್ ಪರಿಹಾರ ಹೇಳ್ಬಿಡ್ತೀನಿ. ಈ 2025 ಪಾಸಿಟಿವ್ ಹೇಳ್ದೆ, ನೆಗೆಟಿವ್ ಹೇಳ್ದೆ, ಮತ್ತೆ ಕಮಿಂಗ್ ಬರೋ ವಿಡಿಯೋಸ್ ಆಕ್ಟಿವೇಶನ್ ಬಗ್ಗೆ ಹೇಳ್ದೆ. ಸಿಂಪಲ್ ಪರಿಹಾರ ಏನಂದ್ರೆ, ಒಂದು ನಿಮ್ಮ ಬಲಗೈಗೆ, ಗಂಡಸರಾಗಿದ್ದೆ ಬಲಗೈಗೆ, ಹೆಂಗಸರಾಗಿದ್ದೆ ಎಡಗೈಗೆ ಒಂದು ಅರ್ಶನ ಕಲರ್ ಹಲ್ದಿ ಕಲರ್ ದಾರ ಕಟ್ಕೊಳ್ಳಿ. ಅರ್ಶನ ಕಲರು ಹಲ್ದಿ ಕಲರ್ ಅಂತಾರೆ, ಯೆಲ್ಲೋ ಕಲರ್ ದಾರನ ನಿಮ್ ಕೈಗೆ ಕಟ್ಕೊಳ್ಳಿ. ಒಂದು 3 ಸುತ್ತು ಕಟ್ಕೊಳ್ಳಿ. ಫಸ್ಟ್ ಬುಧವಾರ ಗಣೇಶನ್ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಯಾಕಂದ್ರೆ ಕೇತು 3 ಮನೆಗೆ ಬರ್ದೋದ್ರಿಂದ ನಿಮ್ಮ ಕಮ್ಯುನಿಕೇಶನ್ ಸಂಬಂಧಪಟ್ಟಿರೋದು, ಈ ಡಾಕ್ಯುಮೆಂಟು ಇದೆಲ್ಲ ಈ ತರ ಪ್ರಾಬ್ಲಮ್ ಸ್ವಲ್ಪ ತೊಂದರೆ, ಪಾಸಿಟಿವ್ ನೆಗೆಟಿವ್ಸ್ ಹೇಳ್ತಿದ್ದೀನಿ. ಬಟ್ ಓವರ್ ಆಲ್ ಸಿಂಪಲ್ ಪರಿಹಾರ ಹೇಳ್ತಾ ಇದೀನಿ. ಸಿಂಪಲ್ ಪರಿಹಾರ ಮಾಡ್ಕೊಂಡೆ ಸಾಕ್ರಿ, ದೊಡ್ಡ ಪರಿಹಾರಗಳೆಲ್ಲ ಏನು ಬೇಕಾಗಿಲ್ಲ. ಸೊ ಬುಧವಾರ ಗಣೇಶನ್ ದೇವಸ್ಥಾನಕ್ಕೆ ಹೋಗಿ ಬರ್ತಾರಿ. ಡೈಲಿ ಓಂ ಕೆಂ ಕೇತುವೆ ನಮಃ, ಓಂ ಕೆಂ ಕೇತುವೆ ನಮಃ ಅಂತ ದಿನಕ್ಕ ನಿಮ್ಮ ಹತ್ರ ಜಾಸ್ತಿ ಟೈಮ್ ಆಯ್ತಂದ್ರೆ ಬೆಳಿಗ್ಗೆ ಸಂಜೆ 108 ಬಾರಿ ಪಠನೆ ಮಾಡಿ, ಚಾಂಟ್ ಮಾಡಿ. ಸ್ವಲ್ಪ ಕಮ್ಮಿ ಟೈಮ್ ಆಯ್ತಂದ್ರೆ 21 ಬಾರಿ 21 ಟೈಮ್ಸ್ ಚಾಂಟ್ ಮಾಡಿ ಪಠನೆ ಮಾಡ್ತಾರೆ. ಓಂ ಕೆಂ ಕೇತುವೆ ನಮಃ. ಮಿಸ್ ಮಾಡ್ದಿರೋ ಬುಧವಾರ ಗಣೇಶನ್ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಸಾಧ್ಯವಾದ್ರೆ ಬುಧವಾರ ದಿನ ಇಲ್ಲ ಶನಿವಾರ, ಬುಧವಾರ ಇಲ್ಲ ಶನಿವಾರ, ವೆಡ್ನೆಸ್ಡೇ ಇಲ್ಲ ಸಾಟರ್ಡೆ ದಿನ ಎಳ್ಳುಂಟೆ ಇರುತ್ತಲ್ಲ, ಎಳ್ಳುಂಟೆ ಇಲ್ಲ ಈ ಖರ್ಜೂರ್ಕಾಯಿ ಪಾಕೆಟ್ ಬರುತ್ತಲ್ಲ, ಬ್ಲಾಕ್ ಕಲರ್ ಖರ್ಜೂರ, ಬ್ಲಾಕ್ ಕಲರ್ ಗುಲಾಬ್ ಜಾಮೂನ್, ಬ್ಲಾಕ್ ಕಲರ್ ಹಲ್ವಾ, ಬ್ಲಾಕ್ ಕಲರ್ ಕೇಕು, ಸ್ವೀಟ್ ಯಾವ್ದಾಗಿರ್ಬೋದು. ಈ ಬ್ಲಾಕ್ ಕಲರ್ ಅಲ್ಲಿ ಬ್ರೌನ್ ಕಲರ್ ಇದೆ, ಬ್ಲಾಕ್ ಬ್ರೌನ್ ಕಲರ್ ಮಿಕ್ಸ್ ಆಗಿರೋ ತರ ಚಾಕ್ಲೇಟ್ ಸ್ವೀಟು ತಿನ್ನೋ ಫುಡ್ ಐಟಮ್ ಏನಾದ್ರು ಇದ್ದೆ ಬುಧವಾರ ಇಲ್ಲ ಶನಿವಾರ ದೇವಸ್ಥಾನ ಹತ್ರ ವಯಸ್ಸಾಗ್ದವ್ರಿಗೆ ಬಡವ್ರಿಗೆ ಕೊಡ್ತಾ ಇರಿ. ಲೈಕ್ ಕಾಪಿಕೋ ಚಾಕ್ಲೇಟ್ ಇರ್ಬೋದು, ಇಲ್ಲ ಬ್ಲಾಕ್ ಕಲರ್ ಹಲ್ವಾ ಸ್ವೀಟ್ ಆಗಿರ್ಬೋದು, ಗುಲಾಬ್ ಜಾಮೂನ್ ಆಗಿರ್ಬೋದು. ಇದನ್ನ ಈ ವರ್ಷ ಪೂರ್ತಿ ತಿಂಗಳಿಗೆ ಒಂದ್ಸರಿ ಮಾಡಿದ್ರೆ ಸರಿ. ಇಲ್ಲ ನಾನು ಸ್ವಲ್ಪ ಚೆನ್ನಾಗಿ ರಿಚ್ ಆಗಿದ್ದೀನಿ, ನಾನು ವಾರ ಮಾಡ್ತೀನಿ ಅಂದೇನು ಸರಿ ಮಾಡ್ಬೋದು. ಸ್ವಲ್ಪ ನಾರ್ಮಲ್ ಪೀಪಲ್ಗೆ ತಿಂಗಳಿಗೆ ಒಂದ್ಸರಿ ಆದ್ರೂ ಬುಧವಾರ ಈ ಬ್ಲಾಕ್ ಬ್ರೌನ್ ಕಲರ್ ಇರೋ ಚಾಕ್ಲೇಟ್ ಸ್ವೀಟ್ ಫುಡ್ ದಾನ ಮಾಡ್ತಾ ಹೋಗಿ. ಮಿಸ್ ಮಾಡ್ದಿರ ಬುಧವಾರ ಗಣೇಶನ್ ದೇವಸ್ಥಾನಕ್ಕೆ ಹೋಗಿ. ಗಣೇಶನ್ ದೇವಸ್ಥಾನ ಇಲ್ಲ ಅಂದ್ರೆ ಮನೆಯಲ್ಲೇ ಗಣೇಶನ್ ಫೋಟೋ ತಕ್ಕೊಬಂದಿಟ್ಕೊಂಡು ಬುಧವಾರ ಗಣೇಶನಿಗೆ ಪೂಜೆ ಮಾಡ್ತಾ ಹೋಗಿ. ನೀವೆಲ್ಲಾದ್ರೂ ಇಂಟರ್ವ್ಯೂಗೆ ಹೋಗ್ಬೇಕು, ಒಂದು ಡಾಕ್ಯುಮೆಂಟ್ಸ್ ಏನಾಗ್ಬೇಕು, ಒಂದು ಗಾಡಿ ತಕೊಬೇಕು, ಒಂದು ಮನೆ ತಕೊಬೇಕು, ಒಂದು ಬಿಸ್ನೆಸ್ ಮೀಟಿಂಗು, ಒಂದು ಮ್ಯಾರೇಜ್ ಫಂಕ್ಷನ್, ನೀವು ಎಲ್ಲಿಗೆ ಯಾವುದೇ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಕ್ ಹೋಗಿದಾಗ ನೀವು ಜಾಸ್ತಿ ಬ್ಲೂ ಕಲರ್ ಯೂಸ್ ಮಾಡಿ. ಬ್ಲೂ ಕಲರ್ ಶರ್ಟ್ ಹಾಕೊಳ್ಳಿ. ಲೇಡೀಸ್ ಆಗಿದ್ದೆ ಡ್ರೆಸ್ ಸ್ಯಾರಿ ಯೂಸ್ ಮಾಡಿ. ಯೂಸ್ ಮಾಡಿದಿರ ಕರ್ಚೀಪ್ ಆಗದೆ ಇಲ್ಲ ಪರ್ಸ್ ಆಗಿದೆ ಬ್ಲೂ ಕಲರ್ ಯೂಸ್ ಮಾಡಿ.
ವಾಚ್ ಆಲ್ಮೋಸ್ಟ್ ಬ್ಲೂ ಕಲರ್ ಯೂಸ್ ಮಾಡಿ. ಏನಾದ್ರು ಬ್ರಾಸ್ಲೆಟ್ ಏನಾದ್ರು ಆಗಿದ್ದೇನು ಜಾಸ್ತಿ ಬ್ಲೂ ಕಲರ್ ಜಾಸ್ತಿ ಯೂಸ್ ಮಾಡಿ. ಇವಾಗ ಪ್ರೆಸೆಂಟ್ ಮಂಗಳ ಗ್ರಹ ಬಂದು ಮಿಥುನ್ ರಾಶಿಲಿದೆ. ಇದು 4 ತಿಂಗಳಿರುತ್ತೆ. ಸ್ವಲ್ಪ ಲೇಜಿ ಅನ್ಸ್ಬೋದು, ಟಯರ್ಡ್ ಅನ್ಸ್ಬೋದು. ನೀವೇನ್ ಮಾಡ್ತೀರ ಅಂದ್ರೆ ಮಂಗಳವಾರ ಈ 4 ತಿಂಗಳು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 4 ತಿಂಗಳು ಮಂಗಳವಾರ ಸುಬ್ರಹ್ಮಣ್ಯ ಟೆಂಪಲ್ ಹೋಗಿ ಬರ್ತಾ ಇರಿ. ಅಕ್ಕದಲ್ಲಿ ಫಸ್ಟ್ ಆಫ್ ಆಲ್ ಟೆಂಪಲ್ ಐತೆ ನೋಡ್ಕೊಳ್ಳಿ. ಇದ್ರೆ ಮಂಗಳವಾರ ಸುಬ್ರಹ್ಮಣ್ಯ ಟೆಂಪಲ್ ಹೋಗಿ ಬನ್ನಿ. ಇಲ್ಲ ಸ್ವಲ್ಪ ನಾನು ಬೇಕಾಗುತ್ತೆ, ನಾನು ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಹೋಗ್ತೀನಿ ಅಂದ್ರೆ ಹೋಗ್ ಬನ್ನಿ. ಇಲ್ಲ ಅಷ್ಟು ದೂರ ಹೋಗೋ ಸ್ವಲ್ಪ ನನಗೆ ಟೈಮ್ ಇಲ್ಲ ಅಂದ್ರೆ ನಿಯರ್ ನೀವಿರೋ ಸಿಟಿಯಲ್ಲಿ ಒಂದು 20-30 ಕಿಲೋಮೀಟರ್ ಇಲ್ಲ ನಿಮ್ಮ ಏರಿಯಾದಲ್ಲಿ ಏನಾದ್ರು ಐತೆ ಅಂದ್ರೆ ನೀವು ಮಿಸ್ ಮಾಡಿದಿರಾ ಸುಬ್ರಹ್ಮಣ್ಯ ಟೆಂಪಲ್ ಹೋಗ್ಬಿಟ್ಟು ಬನ್ನಿ. ಡೈಲಿ ಸುಬ್ರಹ್ಮಣ್ಯಕ್ಕೆ ಸಂಬಂಧಪಟ್ಟ ಗ್ರಹ ಬಂದ್ಬಿಟ್ಟು ಮಂಗಲ ಗ್ರಹನೇ. ಸ್ವಲ್ಪ ನಿಮ್ಗೆ ಇವಾಗ ಹೆಡ್ಡೇಕು, ಲೇಜಿತನ, ಕೋಪ, ಕಣ್ ರೆಡ್ ಆಗಿರೋದು ಇವೆಲ್ಲ ಮಾಡ್ತಿದೆ. ಸೊ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ನಿಮ್ಮ ಫೋನ್ ಅಲ್ಲಿ ವಾಲ್ ಪೇಪರ್ ಆಗಿ ಆದಷ್ಟು ಸುಬ್ರಹ್ಮಣ್ಯ ದೇವರು ಫೋಟೋ ಇಟ್ಕೊಳ್ಳಿ. ಹಂಗಿಲ್ಲ ಅಂದ್ರೆ ವಿಷ್ಣು ಇಲ್ಲ ಈಶ್ವರ ಫೋಟೋ ಇಟ್ಕೊಳ್ಳಿ. ಒಂದು ಸುಬ್ರಹ್ಮಣ್ಯ ಫೋಟೋ, ಇಲ್ಲ ಅಂದ್ರೆ ಯಾವ್ದಾದ್ರು ಗುರು ರಾಘವೇಂದ್ರ ಸಾಯಿಬಾಬಾ ಫೋಟೋ. ಇವಾಗ ಸ್ಕ್ರೀನ್ ಲಾಕ್ ಇದೆ, ಫೋನ್ ಲಾಕ್ ಇದೆ, ಮತ್ತೆ ವಾಟ್ಸಪ್ DP ಇದೆ, ಮತ್ತೆ ವಾಟ್ಸಪ್ ಬ್ಯಾಕ್ ಗ್ರೌಂಡ್ ಇದೆ. ಸೊ ಈ ತರ ತುಂಬಾ ನಿಮ್ಮ ಪ್ರೊಫೈಲ್ಸ್ ಅಲ್ಲಿ ಇರುತ್ತಲ್ಲ, ಇದರಲ್ಲಿ ಒಂದು ಸುಬ್ರಹ್ಮಣ್ಯ ಫೋಟೋ, ಒಂದಲ್ಲಿ ಸಾಯಿಬಾಬಾ ಫೋಟೋ, ಒಂದಲ್ಲಿ ಶಿವ ಈಶ್ವರ ಫೋಟೋ, ಇನ್ನೊಂದರಲ್ಲಿ ಸೊ ಎಂಟರ್ ಸ್ವಾಮಿ ವಿಷ್ಣು ತಿರುಮಲ ತಿರುಪತಿ ಅವರಲ್ಲ, ಸೊ ಅವ್ರ ಫೋಟೋ. ಈ 4 ಫೋಟೋದಲ್ಲಿ ಯಾವ್ದನ್ನ 2 ಫೋಟೋ ಆದ್ರೂ ನೀವು ಮಿಸ್ ಮಾಡಿದ್ರೆ ಯೂಸ್ ಮಾಡಿ. ಆದಷ್ಟು ಈ ವರ್ಷದಲ್ಲಿ ನೀವು ಮಂಗಳವಾರ ಯಾವ್ದಾದ್ರು ದೇವಿಗೆ ಒಂದು ಅರ್ಚನೆ ಮಾಡಿಸಿ. ಅದು ಏನ್ ಅರ್ಚನೆ ಮಾಡ್ತೀರ ಅಂದ್ರೆ ಕುಂಕುಮ ಅರ್ಚನೆ ಮಾಡ್ತೀವಿ. ಅಂದ್ರೆ ಆದ್ರೆ ಸುಬ್ರಹ್ಮಣ್ಯನ್ಗೆ ಅರ್ಚನೆ ಮಾಡಿಸಿ ಮಂಗಳವಾರ ಹೋಗ್ಬಿಟ್ಟು ಕುಂಕುಮದಲ್ಲಿ ಅರ್ಚನೆ ಮಾಡಿಸಿ. ಮತ್ತೆ ಆ ಸುಬ್ರಹ್ಮಣ್ಯಕ್ಕೆ ಒಂದು ರೆಡ್ ಕಲರ್, ಕೆಂಪು ಕಲರ್ ಒಂದು ಬಟ್ಟೆ ತಕ್ಕೊಡಿ. ಆ ಬಟ್ಟೆ ಇಟ್ಬಿಟ್ಟು ಅದರಲ್ಲಿ ಒಂದ್ ಸ್ವಲ್ಪ ತೊಗರಿಬೇಳೆ, ಮೆಣಸು, ಮತ್ತೆ ರೆಡ್ ಕಲರ್ ಬಟ್ಟೆ ಪೀಸು, ರೆಡ್ ಕಲರ್ ಏನಾದ್ರು ಫುಡ್ ಐಟಮ್ ಅದೇನಾಗಿರ್ಬೋದು, ಹಲ್ವಾ ಆಗಿರ್ಬೋದು. ಅವತ್ತೇನಾದ್ರು ನೀವು ಪ್ರಸಾದ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಕ್ಸಾಂಪಲ್ ಟೊಮ್ಯಾಟೊ ಬಾತ್ ಅಂತ ಗೊತ್ತಿರುತ್ತಲ್ಲ, ಟೊಮ್ಯಾಟೊ ರೈಸ್. ಸೊ ಆ ತರ ನೀವು ಒಂದು ಸುಬ್ರಹ್ಮಣ್ಯನ್ಗೆ ಕುಂಕುಮ ಅರ್ಚನೆ ಮಾಡಿಸಿ. ಈ ತರ ಒಂದು ಮಾಡಂಗಿದ್ದೆ ಅನ್ನದಾನ ಮಾಡಿಸಿ. ನನಗೆ ಅಷ್ಟೊಂದು ಮಾಡ್ಸಕ್ ಸ್ವಲ್ಪ ಇದಿಲ್ಲ ಅಂದ್ರೆ ಯಾರಿಗಾದ್ರೂ ಮಂಗಳವಾರ ಬಡವ್ರಿಗೆ ತೊಗರಿಬೇಳೆ ದಾನ ಮಾಡ್ತಾ ಇರಿ. ನಮ್ಮೂರಲ್ಲಿ ಬಡವ್ರು ಯಾರು ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಎತ್ಕೊಂಡೋಗಿ ಮಂಗಳವಾರ ತೊಗರಿಬೇಳೆ ದಾನ ಮಾಡ್ತಾ ಇರಿ ಸುಬ್ರಹ್ಮಣ್ಯ ಟೆಂಪಲ್ಗೆ. ಇಲ್ಲಾಂದ್ರೆ ಮೆಣಸು, ತೊಗರಿಬೇಳೆ ಮೆಣಸು ಒಂದು ಬಡವ್ರಿಗೆ ಕೊಡಿ, ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಕೊಡಿ. ಅವ್ರನ್ನ ಕೇಳ್ಬಿಟ್ಟು ಕೊಡಿ. ಒಂದೊಂದು ಟೆಂಪಲ್ ಅಲ್ಲಿ ತಕ್ಕೊಂತಾರೆ, ಒಂದೊಂದು ಟೆಂಪಲ್ ಅಲ್ಲಿ ಅವರು ತಕೊಳೋದಿಲ್ಲ. ಸೊ ಕೇಳ್ಬಿಟ್ಟು ಎತ್ಕೊಂಡು ಕೊಡೋದು ಬೆಸ್ಟ್. ಇಲ್ಲಾಂದ್ರೆ ಅವ್ರೇನಾದ್ರು ತಕೊಳಲ್ಲ ಅಂದ್ರೆ ಆ ದೇವಸ್ಥಾನಲ್ಲಿ ಅಲ್ಲಿ ವಿಗ್ರಹ ಇರುತ್ತಲ್ಲ, ಸ್ಟ್ಯಾಟು ಅಲ್ಲ, ಅಲ್ಲಿ ಇಟ್ಬಿಟ್ಟು ಬಂದ್ಬಿಡಿ. ಮಿಸ್ ಮಾಡ್ದಿರಾ ಆದ್ರೆ ಈ ರೆಡ್ ಕಲರ್ ಟೊಮ್ಯಾಟೊ ಬಾತು ಇಲ್ಲ ರೆಡ್ ಕಲರ್ ಸ್ವೀಟು ಹಲ್ವಾ ತುಂಬಾ ಇರುತ್ತಲ್ಲ, ಬೇಕಿಲ್ ಹೋಗಿ ನಿಂತ್ಕೊಂಡೆ ಗೊತ್ತಾಗುತ್ತೆ ರೆಡ್ ಕಲರ್ ಏನಾದ್ರು ಸ್ವೀಟ್ ಎಲ್ಲ ಬರುತ್ತಂತ. ಸೊ ಅದನ್ನ ಮಂಗಳವಾರ ಯಾರಿಗಾದ್ರೂ ಬಡವರಿಗೆ ಕೊಡೋದು ತುಂಬಾ ಯೂಸ್ ಆಗುತ್ತೆ. ಈ ಬೀಜ ಮಂತ್ರ ಈ ವರ್ಷ ಪೂರ್ತಿ ಒಂದು 3 ಬೀಜ ಮಂತ್ರ ಹೇಳಿ. ಫಸ್ಟ್ ಗುರು ಸ್ವಲ್ಪ ವೀಕ್ ಆಗಿದೆ, ಸ್ಟಾರ್ಟಿಂಗ್ ಸ್ವಲ್ಪ ವೀಕ್ ಆಗಿದೆ, ಬಟ್ ಗುರು ನಮ್ಗೆ ಒಳ್ಳೆ ಫಲನೆ ಕೊಡೋದು. ಟೆಂಪಲ್ ಹೇಳಿದ್ ಬಂದ್ಬಿಟ್ಟು ಮಂಗಳವಾರ ಸುಬ್ರಹ್ಮಣ್ಯ ಟೆಂಪಲ್ ಈ ವರ್ಷ ಪೂರ್ತಿ ಹೋಗಿ, ಬುಧವಾರ ಗಣೇಶ ಟೆಂಪಲ್ ಹೋಗಿ, ಗುರುವಾರ ಯಾವ್ದಾದ್ರು ಸಾಯಿಬಾಬಾ ರಾಘವೇಂದ್ರ ಈ ಟೆಂಪಲ್ ಹೋಗಿ. ಈ ವರ್ಷ ಪೂರ್ತಿ 3 ಟೆಂಪಲ್, ಸುಬ್ರಹ್ಮಣ್ಯ ಟೆಂಪಲ್, ಗಣೇಶ ಟೆಂಪಲ್ ಮತ್ತೆ ಸಾಯಿಬಾಬಾ ಇಲ್ಲ ರಾಘವೇಂದ್ರ ಟೆಂಪಲ್, ಈ 3 ಟೆಂಪಲ್ ಹೋಗಿ. ಮಂಗಳವಾರ ತೊಗರಿಬೇಳೆ ಮೆಣಸು ದಾನ ಮಾಡಿ, ಇಲ್ಲಾಂದ್ರೆ ರೆಡ್ ಕಲರ್ಲಿ ಏನಾದ್ರು ಸ್ವೀಟ್ ದಾನ ಮಾಡಿ. ಬುಧವಾರ
ಎಳ್ಳುಂಡೆ ಮತ್ತೆ ಬ್ಲ್ಯಾಕ್ ಕಲರ್ ಸ್ವೀಟು, ಚಾಕ್ಲೇಟು, ಹಲ್ವಾ, ಜಾಮೂನ್ ಈ ತರ ಬುಧವಾರ ದಾನ ಮಾಡಿ. ಇದು ದೇವಸ್ಥಾನ ಹತ್ರ ಇರೋ ಕುತ್ಕೊಂಡಿರ್ತಾರಲ್ಲ, ಸೊ ಅವರಿಗೆ ಕೊಡ್ಬೋದು. ಇಲ್ಲ ಊರಲ್ಲಿ ಯಾರಾದ್ರೂ ಬಡವರು ಇದ್ರೆ ಅವ್ರು ಕೊಡ್ಬೋದು. ಇಲ್ಲಾಂದ್ರೆ ಚಿಕ್ಕ ಮಕ್ಕಳು, ಈ ಬಡವ್ರ ಮಕ್ಕಳಿದೆ ಅವ್ರು ಕೊಡ್ಬೋದು. ಗುರುವಾರ ಅರ್ಶಿನ ಕಲರ್ ಏನಾದ್ರು ಲಡ್ಡು, ಬೂಂದಿ ಇಲ್ಲ ಚಿತ್ರಾನ್ನ, ಇದನ್ನ ಯಾರಿಗಾದ್ರೂ ಬಡವರಿಗೆ ಕೊಡ್ಬೋದು. ಇಲ್ಲಾಂದ್ರೆ ನೀವು ಅದನ್ನ ಎತ್ಕೊಂಡೋಗಿ ಇದ್ ಮಾಡ್ಬೋದು. ಬಟ್ ಈ ವರ್ಷದಲ್ಲಿ ಈ 3 ಟೆಂಪಲ್ಗೆ ಒಂದು ಅರ್ಚನೆ ಮಾಡಿಸಿ. ಸುಬ್ರಹ್ಮಣ್ಯನಿಗೆ ಕುಂಕುಮದಲ್ಲಿ ಅರ್ಚನೆ ಮಾಡಿಸಿ, ಕೇತುಗೆ ಬಂದ್ಬಿಟ್ಟು ಗಣೇಶನಿಗೆ ಅರ್ಚನೆ ಮಾಡಿಸಿ. ಏನ್ ಅರ್ಚನೆ ಮಾಡಿಸಿ ಅಂದ್ರೆ ಒಂದೇ ದಿವಸ ಒಂದೇ ತಿಂಗಳಲ್ಲಿ ಅರ್ಚನೆ ಮಾಡಿಸ್ಬೇಕಂತ ಏನಿಲ್ಲ. ಒಂದು ವರ್ಷ ಪೂರ್ತಿ ಇದೆ. ಇವತ್ತು ಬಂದ್ಬಿಟ್ಟು ಸುಬ್ರಹ್ಮಣ್ಯಕ್ಕೆ ಅರ್ಚನೆ ಮಾಡಿಸಿದ್ರೆ ಅಂದ್ರೆ ಒಂದ್ 2-3 ತಿಂಗಳು ಬಿಟ್ಟು ಗಣೇಶನ್ಗೆ ಅರ್ಚನೆ ಮಾಡಿಸಿ, ಮತ್ತೆ ಒಂದ್ 2-3 ತಿಂಗಳು ಬಿಟ್ಟು ಸಾಯಿಬಾಬಾಗೆ ಅರ್ಚನೆ ಮಾಡಿಸಿ. ಅರ್ಥ ಆಯ್ತಾ? ಸಪೋಸ್ ಮಾಡಿಸ್ರಿ ಅಂದ್ರೆ ಒಂದೇ ತಿಂಗಳು ಮಾಡಿಸ್ಬೋದು, ಇಲ್ಲ 6 ತಿಂಗಳಿಗೊಂದ್ಸರಿ ಅರ್ಚನೆ ಮಾಡಿಸಿ, ಇಲ್ಲ ಅಭಿಷೇಕ ಮಾಡಿಸಿ. ಈ 3 ದೇವರಿಗೆ, ಸುಬ್ರಹ್ಮಣ್ಯ, ಸಾಯಿಬಾಬಾ ಇಲ್ಲ ರಾಘವೇಂದ್ರ ಮತ್ತೆ ಗಣೇಶ, ಈ 3 ಟೆಂಪಲ್ಗೆ ಅರ್ಚನೆ ಮಾಡಿಸೋದು, ಆ ದೇವ್ರನ್ನ ಪ್ರಾರ್ಥನೆ ಮಾಡೋದು, ಆ ಗ್ರಹಕ್ಕೆ ಸಂಬಂಧಪಟ್ಟಿರೋ ಬೀಜ ಮಂತ್ರ ಹೇಳೋದು. ಮಂಗಲ ಗ್ರಹಕ್ಕೆ ಬಂದ್ಬಿಟ್ಟು ಓಂ ಅಂಗಾರಕಾಯ ನಮಃ. ಇನ್ನೊಂದ್ಸರಿ ಹೇಳ್ತೀನಿ. ಮಂಗಳ ಗ್ರಹಕ್ಕೆ ಓಂ ಅಂಗಾರಕಾಯ ನಮಃ. ಮತ್ತೆ ಕೇತು ಗ್ರಹಕ್ಕೆ ಓಂ ಕೆಂ ಕೇತುವೆ ನಮಃ. ಓಂ ಕೆಂ ಕೇತುವೆ ನಮಃ. ಇದು ಕೇತು ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಗುರುಗೆ ಬಂದ್ಬಿಟ್ಟು ಓಂ ಗುರುವೇ ನಮಃ. ಓಂ ಗುರುವೇ ನಮಃ. ಈ 3 ಬೀಜ ಮಂತ್ರ ಬೆಳಿಗ್ಗೆ ಸಂಜೆ 21 ಬಾರಿ ಇಲ್ಲ 108 ಬಾರಿ ಪಾಠನೆ ಮಾಡ್ತಾರಿ. ನಾನು ಹೇಳಿದಂಗೆ ದೇವಸ್ಥಾನಕ್ಕೆ ಹೋಗೋದು, ಈ ಬೀಜ ಮಂತ್ರ ಹೇಳೋದು, ದಾನ ಸಜೆಸ್ಟ್ ಮಾಡೋದು, ಈ ಅರ್ಚನಾ ಅಭಿಷೇಕ ಮಾಡಿಸೋದು. ನೀವೇನಾದ್ರು ಟ್ರಾವೆಲ್ ಮಾಡಂಗಿದೆ, ನಾನು ಸ್ವಲ್ಪ ಲಾಂಗ್ ಟ್ರಾವೆಲ್ ಎಲ್ಲಿಗಾದ್ರೂ ಹೋಗ್ತೀನಿ ಅಂದ್ರೆ ಮಿಸ್ ಮಾಡ್ದಿರ, ಗುರು ಬಂದ್ಬಿಟ್ಟು ರಾಶಿಯಲ್ಲಿ ಕುತ್ಕೊಂಡು ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಯಾವ ಮನೇಲಿ ಕುತ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಮನೆ ನೋಡ್ತಾರೆ ಡೈರೆಕ್ಷನ್ ಅದು ಇಂಪಾರ್ಟೆಂಟ್. ಸೊ ಬಿಸ್ನೆಸ್ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಟ್ರಾವೆಲ್ ವಿಚಾರದಲ್ಲಿ ತುಂಬಾ ಪಾಸಿಬಿಲಿಟಿ ಇದೆ. ಈ ವರ್ಷ ಪೂರ್ತಿ ಚೆನ್ನಾಗಿರ್ಬೇಕಂದ್ರೆ ಹತ್ರ ಇದೆ ಸುಬ್ರಹ್ಮಣ್ಯ ಟೆಂಪಲ್, ಸಾಯಿಬಾಬಾ ಟೆಂಪಲ್, ಮತ್ತೆ ಇಲ್ಲಿ ಪಕ್ಕದ ಅಕ್ಕಪಕ್ಕದಲ್ಲಿರೋ ಗಣೇಶನ್ ಟೆಂಪಲ್ ಹೋಗ್ಬೋದು. ನನಗೆ ಸ್ವಲ್ಪ ಇನ್ನೂ ಜಾಸ್ತಿ ಬೇಕಾದ್ರೆ ನಾನು ಬೇರೆ ಸ್ಟೇಟ್, ಬೇರೆ ಕಂಟ್ರಿ, ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗ್ತೀನಿ ಅಂದ್ರೆ ಫಸ್ಟ್ ಹೇಳೋ ದೇವಸ್ಥಾನ ಬಂದ್ಬಿಟ್ಟು ಆಲಂಗುಡಿ ಗುರು ಟೆಂಪಲ್. ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಮಿಸ್ ಮಾಡ್ದಿರಾ ಈ ಏಪ್ರಿಲ್ ತಿಂಗಳು ಫಸ್ಟ್ ವೀಕ್ ಹೋಗ್ಬಿಡಿ. ಯಾಕಂದ್ರೆ ಆಲ್ಮೋಸ್ಟ್ ಏಪ್ರಿಲ್ ಮೇ ತಿಂಗಳು ಬಂದ್ಬಿಟ್ಟು ಚಿಲ್ಡ್ರನ್ಸ್ಗೆ, ಸ್ಟೂಡೆಂಟ್ಸ್ಗೆ ಹಾಲಿಡೇಸ್ ಇರುತ್ತೆ. ಸೊ ನೀವು ಸ್ಟಾರ್ಟ್ ಮಾಡೋ ಎಲ್ಲಾ ಕೆಲಸ ಡಿಲೇ ಆಗದಿರ ಸ್ಪೀಡ್ ಆಗಿ ಹೋಗ್ಬೇಕು. ವಿತ್ ಇನ್ ಮಂತ್, ವಿತ್ ಇನ್ ಡೇಸ್ ಅಲ್ಲಿ ರಿಸಲ್ಟ್ ಸಿಗ್ಬೇಕಂದ್ರೆ ಫಸ್ಟ್ ಆಲಂಗುಡಿ ಗುರು ಟೆಂಪಲ್ ಹೋಗಿ. ಈ ದೇವಸ್ಥಾನ ಬಂದ್ಬಿಟ್ಟು ಏನಿಲ್ಲ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಆಲಂಗುಡಿ ಗುರು ಟೆಂಪಲ್ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ, ಇಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಡೈರೆಕ್ಷನ್ ಬರುತ್ತೆ. ಆಲ್ಮೋಸ್ಟ್ ಬೆಂಗಳೂರಿನಿಂದ ಒಂದು 400-500 ಕಿಲೋಮೀಟರ್ ಬರ್ಬೋದೇನೋ ಅನ್ಕೊಂತೀನಿ. ಇದು ನಿಯರ್ ಕುಂಭಕೋಣಂ ಹತ್ರ ಬರುತ್ತೆ. ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ, ಇಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಬರುತ್ತೆ. ಮಿಸ್ ಮಾಡ್ದಿರಾ ಆ ಟೆಂಪಲ್ ಹೋಗ್ಬಾರ್ದು, ತುಂಬಾ ಇಂಪಾರ್ಟೆಂಟು. ಅದು ಹೋಗ್ ಬನ್ನಿ. ಮೇಯ್ನು ಗಣೇಶ ಟೆಂಪಲ್ಗೆ ಹೋಗಿ ಬನ್ನಿ. ಯಾವ್ದಾದ್ರು ಸುಬ್ರಹ್ಮಣ್ಯ ಟೆಂಪಲ್ ನಿಮ್ ಇಷ್ಟ, ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಎಲ್ಲಾದ್ರೂ ಹೋಗಿ ಬರ್ಬೋದು. ಇಲ್ಲಾಂದ್ರೆ ಪಳನಿಗೆ ಹೋಗ್ತೀರಂದ್ರೆ ಇನ್ನ ತುಂಬಾ ಇಂಪಾರ್ಟೆಂಟ್. ಹೋಗಂಗಿದ್ದೆ ಪಳನಿಗೆ ಹೋಗಿ ಆಲಂಗುಡಿ ಗುರು ಟೆಂಪಲ್ ಹೋಗಿ ಬನ್ನಿ. ಶನೇಶ್ವರ ಟೆಂಪಲ್ ಹೋಗ್ಬಾರ್ದು ಬೆಸ್ಟ್. ಶನೇಶ್ವರ ಅಂದ್ರೆ ಶನೇಶ್ವರ ಈಶ್ವರ ಟೆಂಪಲ್ ತುಂಬಾ ಇಂಪಾರ್ಟೆಂಟು. ಏನೇ ಮಾಡಿದ್ರು ಈ 2025 ಬೆಟ್ಟಿದ ಮೇಲೆ ಇರೋ ದೇವಸ್ಥಾನಕ್ಕೆ ಹೋಗ್ಬಾರ್ದು. ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್, ನೇಮು, ಫೇಮು ತಂದ್ಕೊಡುತ್ತೆ. ಇನ್ನೊಂದು ಬಾರಿ ಹೇಳ್ತೀನಿ, ಈ ವರ್ಷ 2025 ಮಿಥುನ್ ರಾಶಿಯವರು ಬೆಟ್ಟಿದ ಮೇಲೆ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಚೆನ್ನಾಗಿರುತ್ತೆ. ಬೆಟ್ಟಿದ ಮೇಲೆ ಯಾವ ದೇವ್ರಿದೆ ಅಂದ್ರೆ, ಇವಾಗ ತಿರುಪತಿ ಬಂದ್ಬಿಟ್ಟು ಬೆಟ್ಟಿದ ಮೇಲೆನೆ ಇರೋದು. ತಿರುಪತಿ, ದೊಡ್ಡ ತಿರುಪತಿ ಎಲ್ರಿಗೂ ಗೊತ್ತಿರುತ್ತೆ, ತಿರುಪತಿ. ಮತ್ತೆ ಪಳನಿ ಗೊತ್ತಿರುತ್ತೆ. ಪಳನಿ ಬಂದ್ಬಿಟ್ಟು ಅದು ಮೇಲೆ ಬೆಟ್ಟಿದ ಮೇಲೆ ಇರೋದು. ಮತ್ತೆ ಶಬರಿಮಲೈ, ಅದು ಕೂಡ ಬೆಟ್ಟಿದ ಮೇಲೆ ಇರೋದು. ಆತರ ನೀವು ಸರ್ಚ್ ಮಾಡಿ ನೋಡಿ ಗೂಗಲ್ ಅಲ್ಲಿ, ಬೆಟ್ಟಿದ ಮೇಲೆ ಯಾವ ದೇವಸ್ಥಾನ ಇದೆ. ಎಕ್ಸಾಂಪಲ್
ನಂದೀಶ್ವರ ಮತ್ತೆ ಚಾಮುಂಡೇಶ್ವರಿ ಇವೆಲ್ಲ ಬೆಟ್ಟದ ಮೇಲೆ ಇರೋ ದೇವಸ್ಥಾನ. ನೀವು ಸರ್ಚ್ ಮಾಡಿ ಗೂಗಲ್ ಅಲ್ಲಿ ಟೈಮ್ ಇದ್ದೆ ಕುತ್ಕೊಂಡು ಬೆಟ್ಟದ ಮೇಲೆ ಯಾವ ದೇವಸ್ಥಾನ ಆಯ್ತೋ ಆ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಈ ವರ್ಷ ಪೂರ್ತಿ ನಿಮ್ ಲೈಫ್ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬಂದು 40 ದಿವಸ ನಂತರ ನಿಮ್ ಲೈಫ್ ಅಲ್ಲಿ ಸಕ್ಸಸ್, ನೇಮು, ಫೇಮು ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗೈತೆ ಅನ್ಕೊಂತೀನಿ, ಬಟ್ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗೈತೆ ಅಂತ ಅನ್ಕೊಂತ ಇದೀನಿ. ಸೊ ಲಾಸ್ಟ್ ನನ್ನ ಹೆಸರು ಹೇಳ್ತಾ ಇದೀನಿ. ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ. ನಾನು ಬಂದು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆ ಮಾತಾಡ್ತೀನಿ. ನೀವೇನಾದ್ರು ನನ್ನ ಹತ್ರ ನಿಮ್ಮ ಜಾತಕ, ನಿಮ್ಮ ಭವಿಷ್ಯ, ದಶಾ ಬುದ್ಧಿ ಇವೆಲ್ಲ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ, ಈ ವಾಟ್ಸ್ಆಪ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜಾತಕ, ನಿಮ್ಮ ಭವಿಷ್ಯ ತಿಳ್ಕೊರಿ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಫೀಸ್ ಬಂದು ಕಡಿಮೆ ರೀ, 600 ರೂಪಾಯಿ ಇರ್ತೈತೆ. ಫುಲ್ ಭವಿಷ್ಯ ಬಂದ್ಬಿಟ್ಟು 600, 600 ರೂಪಾಯಿ ಇರ್ತೈತೆ. ಫುಲ್ ಲೈಫ್ ಟೈಮ್ ಭವಿಷ್ಯ ಬೇಕಂದ್ರೆ 1000 ರೂಪಾಯಿ ಇರ್ತದೆ. ಸೊ 600 ರೂಪಾಯಿದು ತಕೊಬಹುದು, 1000 ರೂಪಾಯಿದು ತಕೊಬಹುದು, ನಿಮ್ ಇಷ್ಟ. ಡಿಸ್ಕೌಂಟ್ ಕೊಡ್ತೀನಿ, ಆಫರ್ ಕೊಡ್ತೀನಿ. 600 ರೂಪಾಯಿ ಅಂದ್ರೆ ಬರೀ 600 ರೂಪಾಯಿ ಇರೋದಿಲ್ಲ, ಅದರಲ್ಲಿ ಡಿಸ್ಕೌಂಟ್ ಕೊಡ್ತೀನಿ. ಸೊ ಮಿಸ್ ಮಾಡಿದಿರಾ ಓಂ ಗಣೇಶ 111 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.